ಮಹೇಶ್ವಾಸ ಅನ್ನುವಲ್ಲಿ ನಿಲ್ಲಿಸಿದ್ದು ಅಂತ ನೆನಪು ನಮಗೆ, ಸರಿನಾ? ಮಹೇಶ್ವಾಸ ಮಹೋರಸ್ಕ. ಮಹೇಶ್ವಾಸ ಅಂದರೆ ಏನು? ದೊಡ್ಡ ಧನುಸ್ಸಿನವನು, ದೊಡ್ಡ ಧನುರ್ಧಾರಿ ಎಂಬ ಅರ್ಥ ಅಂತ. ಒಂದು 4 ವಾಕ್ಯ ನಿಮ್ಮ ಮುಂದೆ ಮಹೇಶ್ ದೇವತೆಗಳು ಬರೀತಾರೆ, ನೀವೇ ಅರ್ಥ ಹೇಳಬೇಕು ಅದಕ್ಕೆ. ಮಹೇಶ ರಾಮ ನ ಧನುರ್ಧರ, ರಾಮ ನ ಧನುರ್ಧರ. ಅರ್ಥ ಮಾಡ್ಕೋತಾ ಬನ್ನಿ, ನಿಮಗೆ ಶರಣರು ಹೇಳಿರ್ಬೋದು ಇದನ್ನೆಲ್ಲ. ನ ಧನುರ್ಧರ, ಹೀಗಂದ್ರೆ ಏನು? ರಾಮನು ಧನುರ್ಧಾರಿ ಅಲ್ಲ. ಬಹುಶಃ ನಮ್ಮ ರಾಮನ ವಿಷಯ ಅಲ್ಲ ಅಂತ ಕಾಣುತ್ತಿದ್ದು ಅಲ್ವಾ? ಯಾರು ಪಕ್ಕದ ಮನೆ ರಾಮ. ರಾಮ ನ ಧನುರ್ಧರ, ನ ಅಂದರೆ ನೆಗೆಟಿವ್ ಅದು. ರಾಮ ಧನುರ್ಧರ, ಹೀಗಂದ್ರೆ ಏನು? ಅಲ್ಲ, ಅದು ಬೇರೆ, ಇದು ಬೇರೆ, ಇಂಡಿಪೆಂಡೆಂಟ್. ಇದು ಮೇಲಿನ ವಾಕ್ಯಕ್ಕೆ ರಾಮನು ಬಿಲ್ಗಾರ ಅಲ್ಲ, ಧನುರ್ಧಾರಿ ಅಲ್ಲ ಅಂತ ಅರ್ಥ ಬಂತು. ಈ ವಾಕ್ಯಕ್ಕೆ ರಾಮನು ಧನುರ್ಧಾರಿ, ರಾಮೋಪಿ ಧನುರ್ಧರ, ರಾಮೋಪಿ ಧನುರ್ಧರ. ರಾಮ ಅಪಿ ಧನುರ್ಧರ, ಹೀಗಂದ್ರೇನು? ಜ್ವರ ಹೇಳಿ. ರಾಮನೂ ಕೂಡ ಧನುರ್ಧಾರಿ. ರಾಮ ಧನುರ್ಧರ ಅಂದರೆ ರಾಮನು ಧನುರ್ಧಾರಿ. ರಾಮೋಪಿ ಧನುರ್ಧರ ಅಂದರೆ ರಾಮನೂ ಸಹ. ಹಾಗಂತ ಏನರ್ಥ ಬರುತ್ತೆ? ಬೇರೆಯವರು ಇದ್ದಾರೆ, ಜೊತೆಯಲ್ಲಿ ರಾಮನೂ ಕೂಡ ಧನುರ್ಧಾರಿ. ರಾಮ ಏವ ಧನುರ್ಧರ, ಕೊನೆಯದು ರಾಮ ಏವ ಧನುರ್ಧರ. ಧನುಸ್ಸಿನ ಸುದ್ದಿ ಬಂದ ಮೇಲೆ ಗಂಡು ಮಕ್ಕಳು ಮಾತಾಡ್ತಾ ಇದ್ದಾರೆ. ಇದಕ್ಕೇನರ್ಥ ಕೊನೆಯದಕ್ಕೆ? ಏವ ಅಂತ ಬಂದ ಕೂಡಲೇ ಬೇರೆ ಅಲ್ಲ ಅನ್ನೋ ಅರ್ಥ ಕೊಡುತ್ತೆ ಅದು ಅಂತ. ಇತರ ವ್ಯಾವರ್ತನ ಅಂತ ಹೇಳ್ತಾರೆ ಶಾಸ್ತ್ರೀಯ ಭಾಷೆಯಲ್ಲಿ. ಅದು ಬಿಟ್ಟು ಇನ್ನೊಂದಲ್ಲ ಅನ್ನೋ ಅರ್ಥವನ್ನು ಏವ ಅನ್ನೋ ಶಬ್ದ ಕೊಡುತ್ತೆ. ನೋಡಿ ಎಷ್ಟು ವ್ಯತ್ಯಾಸ ಬಂತಲ್ವಾ? ರಾಮ ಧನುರ್ಧರ ಸೇಮ್ ಇದೆ ಅಲ್ವಾ? ಎಲ್ಲ ವಾಕ್ಯಗಳಲ್ಲಿ ರಾಮ ಧನುರ್ಧರ ಸೇಮ್ ಇದೆ. ಈಗ ನಾ ಬಂದರೆ, ಅಪಿ ಬಂದರೆ, ಏವ ಬಂದರೆ ಎಷ್ಟು ವ್ಯತ್ಯಾಸ ಬಂತು ನೋಡಿದ್ರ ನೀವು? ಈಗ ಹೇಳ್ತಾ ಹೋಗಿ ಅರ್ಥಗಳನ್ನು ನೀವೇ. ರಾಮ ನ ಧನುರ್ಧರ, ರಾಮ ಧನುರ್ಧರ, ರಾಮೋಪಿ ಧನುರ್ಧರ, ರಾಮ ಏವ ಧನುರ್ಧರ. ಈ ರಾಮ ಏವ ಧನುರ್ಧರ ಅನ್ನೋದು ಪ್ರಸಿದ್ಧವಾಗಿರೋಂಥ ವಾಕ್ಯ. ಬಿಲ್ಗಾರ ಅಂದರೆ ರಾಮ ಮಾತ್ರ ಅಂತ. ದೇವರಲ್ಲಿ ಅಲ್ವಾ ಅಂದರೆ ರಾಮನ ಮುಂದೆ ಅಲ್ಲ. ರಾಮನ ಜೊತೆ ಕಂಪೇರ್ ಮಾಡಿದರೆ, ರಾಮನ ಜೊತೆ ತುಲನೆ ಮಾಡಿದರೆ ಅವ್ರು ಯಾರೂ ಧನುರ್ಧಾರಿಗಳಲ್ಲ. ಈಗ ಚಂದ ಇಲ್ವಾ ಅಂದರೆ ಚಂದ ಇದ್ದಾರೆ, ಆದರೆ ಇಂಥವ್ರು ಮುಂದೆ ಅಂತ ಬಂದಾಗ ಅಲ್ಲ ಅಂತ, ಆ ತರಹ ಅದು ಅಂತ. ಗೊತ್ತಾಯ್ತಾ? ಇದನ್ನ ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಮಹೇಶ್ವಾಸ ಅಂತ ರಾಮನನ್ನು ಕರೆಯುವಾಗ, ಮಹಾಧನುರ್ಧಾರಿ ಅಂತ ರಾಮನನ್ನು ಹೇಳುವಾಗ ಅದರ ತಾತ್ಪರ್ಯ ಏನು ಅಂದರೆ, ಉಳಿದವ್ರ ಧನುಸ್ಸುಗಳು ರಾಮನ ಧನುಸ್ಸಿನಂತ ಶ್ರೇಷ್ಠವಾಗಿರುವಂಥದ್ದಲ್ಲ, ಅದನ್ನು ಹಿಡಿಯೋ ಯೋಗ್ಯತೆ ಕೂಡ ಅವರಿಗಿಲ್ಲ, ಬೇರೆಯವರಿಗೆ. ಹಾಗಾಗಿ ಈ ಶಿವಧನುಸ್ಸು ಇದೆಯಲ್ಲ, ಶಿವಧನುಸ್ಸನ್ನು ರಾಮ ಬರೋವರೆಗೂ ಬೇರೆ ಯಾರಿಗೂ ಎತ್ತೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಂದ್ರೆ ರಾಮ ಬಂದಮೇಲೆ ಬೇರೆಯವ್ರಿಗೆ ಎತ್ತೋಕ್ಕೆ ಸಾಧ್ಯ ಆಯ್ತಾ? ಅಲ್ವಾ? ಈಗ ಬೇರೆ ಕಡೆಗಳಲ್ಲಿ ಯಾವ ಥರ ಕಲ್ಪನೆ ಇದೆ ಅಂದರೆ, ಒಂದು ದಿನ ಸ್ವಯಂವರ ಏರ್ಪಡಿಸಲಾಗಿತ್ತು.
ಎಲ್ಲ ರಾಜರನ್ನು ಕರೆಸಲಾಗಿತ್ತು. ರಾಮನೂ ಬಂದಿದ್ದ ಅವತ್ತಲ್ಲಿಗೆ. ಎಲ್ಲರೂ ಒಬ್ಬೊಬ್ಬರಾಗ ಪ್ರಯತ್ನ ಪಟ್ಟರು, ಯಾರಿಗೂ ಆಗಿಲ್ಲ. ಕೊನೆಗೆ ರಾಮ ಎತ್ತಿದ್ದ ಧನಸ್ಸನ್ನು ಅಂತ ಸಾಮಾನ್ಯ ಹೊರಗಡೆಗಿರುವ ಒಂದು ಕಲ್ಪನೆ. ಆದರೆ ನಿಜವಾಗಿ ಮೂಲ ರಾಮಾಯಣದಲ್ಲಿ ಹೇಗಿದೆ ಅಂದರೆ, ಪಣಕ್ಕಿಟ್ಟು ವರ್ಷಗಟ್ಟಲೆ ಆಗಿದ್ದು ಅಂತ. ಆ ಧನುಸ್ಸನ್ನು ಪಣಕ್ಕಿಟ್ಟು ವರ್ಷಗಟ್ಟಲೆ ಆಗಿದ್ದು. ಅನೇಕರು ಬಂದು ಏತನ ಮಧ್ಯದಲ್ಲಿ ಬೇರೆ ಬೇರೆ ದಿನಗಳಲ್ಲಿ, ಬೇರೆ ಬೇರೆ ತಿಂಗಳು, ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆಯವರು ಬಂದು ಪ್ರಯತ್ನಪಟ್ಟು ಆಗಿಲ್ಲ ಅಂತ. ಅಂದರೆ ವರ್ಷಗಟ್ಟಲೆ ಅವಕಾಶ ಕೊಟ್ಟರೂ ಕೂಡ ಯಾರಿಗೂ ಆ ಧನಸ್ಸನ್ನು ಎತ್ತೋದು, ಹೆದೆ ಏರಿಸೋದು. ಹೆದೆ ಏರಿಸೋದು ಅಂದ್ರೇನು? ದಾರ ಯಾವುದ್ರದ್ದಾಗಿರುತ್ತೆ ಅದು? ಹತ್ತಿದು ಕೆಲವು ಬಾರಿ ಉಕ್ಕಿನದ್ದು ಕೂಡ ಇರುತ್ತೆ, ಉಕ್ಕಿನ ತೆಳುವಾದ ತಂತಿ ಕೂಡ ಇರುತ್ತೆ ಅದರಲ್ಲಿ. ಅದನ್ನು ಧನುಸ್ಸನ್ನು ಬಗ್ಸೋದು ವಿಷಯ ಇರೋವಂಥದ್ದು. ಬಗ್ಸಿದ ಮೇಲೆ ಕಟ್ಟೋದು ಸುಲಭ ಆಗ್ಬೋದು. ಬಗ್ಗಿಸ್ಬೇಕಲ್ಲ ಧನುಸ್ಸನ್ನು, ಅದು ಬಗ್ಗಲ್ಲ. ಅದು ಶಿವಧನುಸ್ಸು ಹೇಗಿದೆ ಅಂದರೆ ಅದರ ಸಾಮರ್ಥ್ಯ ಎಂಥದ್ದು ಅಂದರೆ, ಬಗ್ಸ್ಬೇಕಾದ್ರೆ ಮಹಾಬಾಹುವೇ ಬೇಕು, ಅಜಾನುಬಾಹುವೇ ಬೇಕು, ಲೋಕೈಕ ವೀರನೇ ಬೇಕು ಅಂತ ಯಾರಿಗೂ ಸಾಧ್ಯ ಆಗಿಲ್ಲ ಅದನ್ನು ಅಂತ ಎತ್ತೋದಕ್ಕೆ ಅಂತ. ಹಾಗಾಗಿ ಮಹೇಶ್ವಾಸ ಅನ್ನೋ ಶಬ್ದ ರಾಮನಿಗೆ ಬರುವಂಥದ್ದು. ಇಶು ಅಂದರೆ ನೆನಪಿದೆಯಾ? ಇಶ್ವಾಸ ಅಂದರೆ ಸರಿ ಇದೆ, ಸರಿ ಇದೆ. ಮಹೇಶ್ವಾಸ. ಮುಂದಕ್ಕೆ ಹೋಗೋಣವಾ? ಈಗ ಮುಂದೆ ಹೇಳಿ, ಯಾವುದು ಶಬ್ದ? ಗೂಢಜತ್ರು. ಗೂಢಜತ್ರು. ಜತ್ರು ಅಂದರೆ ಏನು? ಒಳ್ಳೆ ಶತ್ರು ತಮ್ಮ ಇದ್ದಾಗಿದೆಯಲ್ಲ ಇದು ಜತ್ರು ಅಂದರೆ. ಏನು ಜತ್ರು ಅಂದರೆ? ಕುತ್ತಿಗೆ, ಕೊರಳು, ಹೆಗಲು ಮತ್ತು ಎದೆ, ಈ ಮಧ್ಯೆ ಇರ್ತಕ್ಕಂಥ ಮೂಳೆ ಇದೆಯಲ್ಲ, ಅದು ಗೂಢ ಅಂತ, ಅದು ಗುಪ್ತವಾಗಿದೆ ಅಂತ. ಯಾಕೆಂದರೆ ತುಂಬಿಕೊಂಡಿರೋದ್ರಿಂದ, ಮಾಂಸವಾಗಿರೋದ್ರಿಂದ ಆ ಪ್ರದೇಶ. ಈ ಮೂರರ ಮಧ್ಯೆ ಇರ್ತಕ್ಕಂಥ ಮೂಳೆ ಕಾಣಿಸಲ್ಲ ಅಂತ. ಕೆಲವರಿಗೆ ನಾವು ಅವತ್ತು ಹೇಳಿದ್ವು ಅಲ್ವಾ, ಅವ್ರು ನೋಡಿದರೆ ಮೂಳೆನೇ ಕಾಣಿಸೋದು ಅಂತ. ಮೂಳೆ ಕಾಣಿಸೋದು ಅಂದರೆ ಮೂಳೆ ಕಾಣಿಸಲ್ಲ, ಆದರೆ ಮೂಳೆನೇ ಕಾಣಿಸುತ್ತೆ. ಹೇಗೆ ಹೇಳಿ? ಮೇಲ್ಗಡೆ ಚರ್ಮ ಇದೆ, ಹಾಗಾಗಿ ಮೂಳೆ ಕಾಣಿಸಲ್ಲ. ಆದರೆ ಮಾಂಸ ಕಡಿಮೆ ಇರೋದ್ರಿಂದ ಮೂಳೆ ಆಕಾರನೇ ಎದ್ದು ಕಾಣ್ತಾ ಇರುತ್ತೆ. ಹಾಗಾಗಿ ಆ ರೀತಿಯ ಎಲುಬು ಚರ್ಮದ ಗೂಡಲ್ಲ ಅದು, ಎಲ್ಲವೂ ಬೇಕಾದಷ್ಟಿದೆ ಅಂತ. ಈಗ ರಕ್ತ, ಮಾಂಸ, ಅಸ್ಥಿ ಎಲ್ಲವೂ ಹದ ಪ್ರಮಾಣದಲ್ಲಿ ಇದ್ದಾಗ ಒಂದು ಆಕೃತಿ ಬರುತ್ತೆ. ಅಂಥದ್ದು ಒಂದು ಆಕೃತಿ ಅದು ಎಂಬುದಕ್ಕೆ ಗೂಢಜತ್ರುಹು ಅಂತ ಹೇಳಿದ್ದಾರೆ. ಅದೊಂದು ಮಹಾರಾಜ ಲಕ್ಷಣಗಳ ಪೈಕಿಯಲ್ಲಿ ಒಂದು. ಮುಂದಕ್ಕೆ ಅರಿ ಅಂದರೆ ಶತ್ರು. ಹರಿ ಬೇರೆ, ಅರಿ ಬೇರೆ. ನೆನ್ಪಿಟ್ಕೊಳ್ಳಿ, ಕೆಲವು ಕಡೆ ಹಾಕು ವ್ಯತ್ಯಾಸ ಮಾಡ್ಕೊಳ್ತಾರೆ. ಅಂದರೆ ಹಾ ಅನ್ನೋದು ಆ ಅನ್ನೋದು, ಆ ಅನ್ನೋದು ಹಾ ಅನ್ನೋದು ಮಾಡ್ತಾರೆ. ಆ ಥರ ಮಾಡಬಾರ್ದು. ಆಕೆ ಆನೆ ಅನ್ಬೇಕು, ಹಾಕಿ ಆನೆ ಅನ್ಬೇಕು. ಹರಿ ಅಂದರೆ ದೇವರು, ಅವನ ಮಿತ್ರನಲ್ಲ, ಅವನ ಶತ್ರು ಅಲ್ಲ, ನಿತ್ಯ ಮಿತ್ರ ಅವನು. ಅರಿ ಅಂದರೆ ಶತ್ರು ಅಂತ. ದಮ ಅಂದರೆ ಇಲ್ಲ, ದಮ ಅಂದರೆ ನಿಯಂತ್ರಣ ಅಂತ. ಈಗ ಸಂಹಾರ ಬೇರೆ, ದಮನ ಬೇರೆ. ಸಂಹಾರ ಅಂದರೆ ನಾಶ ಮಾಡೋದು, ಕೊಂದು ಬಿಡೋದು. ದಮ ಅಂದರೆ ನಿಯಂತ್ರಣ ಮಾಡೋದು ಅಂತ. ಈಗ ಕಾಡಿಂದ ಚಿರತೆ ಬಂದು ಅಟ್ಯಾಕ್ ಮಾಡುತ್ತೆ, ಆಗ ಅದನ್ನು ಸಂಹಾರ ಮಾಡ್ತಾರೆ. ಆ ಸಮಯದಲ್ಲಿ ಕೊಲ್ತಾರೆ. ಈ ಕುದುರೆ ಇದೆ, ನಿಮಗೆಲ್ಲ ಹತ್ತಿರ ಇದೆ ಸ್ವಲ್ಪ. ಕುದುರೆಯನ್ನು ಸಂಹಾರ ಮಾಡ್ತಾರ? ದಮನ ಮಾಡೋದು ಅಂತ. ದಮನ ಮಾಡೋದು ಅಂದರೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ. ಶಾಂತ ಅಂತಲ್ಲ, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ. ನಾವು ಹೇಳಿದ್ದನ್ನು ಕೇಳಬೇಕು. ಹೋಗು ಅಂದ್ರೆ ಹೋಗಬೇಕು, ನಿಲ್ಲು ಅಂದ್ರೆ ನಿಲ್ಲಬೇಕು, ಓಡು ಅಂದರೆ ಓಡಬೇಕು, ಈ ಕಡೆ ತಿರುಗು ಅಂದ್ರೆ ಈ ಕಡೆ ತಿರುಗಬೇಕು. ಏನದು? ದಮನ ಅಂತ. ಅರಿನ್ ದಮಃ ಅಂದರೆ ಶತ್ರುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡವನು. ಈ ಕೆಲವು ಶತ್ರುಗಳನ್ನ ನಾವು ಕೊಲ್ಲೋಕ್ಕಾಗೋದಿಲ್ಲ, ಕೊಲ್ಲಬಾರದು ಕೂಡ. ಈಗ ರಾವಣ ಸಂಹಾರವೇ ಯೋಗ್ಯ ಅದಕ್ಕೆ, ರಾವಣನಿಗೆ ಅಲ್ವಾ? ಅದೇ ನಮ್ಮೊಳಗಿನ ಕಾಮಕ್ರೋಧಗಳು ಶತ್ರುಗಳು ಒಬ್ಬ ಅಲ್ವಾ?
ನಿಮ್ಗೆ ಹೇಳಿದ ನೆನಪಿದೆಯಾ? ರಾವಣನನ್ನು ಸಂಹಾರ ಮಾಡಿದ್ದು ಯಾರು? ಕಾಮ ಸಂಹಾರ ಮಾಡಿದ್ದು ರಾವಣನನ್ನು. ಅವನೊಳಗಿನ ಕಾಮ ಅವನನ್ನು ಕೆಡಿಸ್ತು. ರಾಮನು ಶತ್ರು ಹೋಗುವಂತೆ ಮಾಡಿದ್ದು ಯಾರು? ರಾವಣನಿಗೆ ರಾಮನನ್ನು ಶತ್ರುವಾಗಿ ನಿಲ್ಲಿಸಿದ್ದು ಯಾರು? ಇಲ್ಲದೆ ಅದು ತಂಟೆಗೆ ಹೋಗ್ತಾ ಇದ್ನ ರಾಮ? ಲಂಕೆಗೆ ಹೋಗ್ತಾ ಇದ್ನ? ಇಲ್ಲ ಅಲ್ವಾ? ಹಾಗಾಗಿ ಅದು ಶತ್ರು. ಅದು ಇವೆಲ್ಲ ಶತ್ರುಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಮ್ಮೊಳಗಿನ ಈ ಭಾವಗಳು ನಮಗೆ ಶತ್ರುಗಳಾಗಿ ಪರಿಣಮಿಸ್ತವೆ. ಹಾಗಾಗಿ ಅರಿ ಅಂತ ಕರೆದಿದ್ದಾರೆ ಅದನ್ನು. ಅವುಗಳನ್ನ ಇಲ್ಲ ಅಂತ ಮಾಡೋಕ್ಕಾಗೋದಿಲ್ಲ, ಜೀವನ ನಡೆಯೋದೇ ಇಲ್ಲ. ಈಗ ಊಟ ಮಾಡಬೇಕು ಒಂದು ಇಚ್ಛೆ ಬರಬೇಕೋ ಬೇಡವೋ? ಊಟ ಮಾಡಬೇಕೋ ಬೇಡವೋ? ಯಾರಾದರೂ ಕೂಡ, ಈಗ ಸಂತರು ಅಂತಲೇ ಅಂದ್ಕೊಳ್ಳಿ ನೀವು, ಸನ್ಯಾಸಿಗಳು ಅಂತಲೇ ಅಂದ್ಕೊಳ್ಳಿ ನೀವು, ಆಹಾರ ತಗೋಬೇಕೋ ಬೇಡವೋ? ತಗೋಬೇಕು, ನಾನಂತ ಅನಿಸ್ಬೇಕೋ ಬೇಡವೋ? ಕಾಮ ಅದು ಬೇಕಾಗತ್ತೆ. ಅದು ಋಷಿಗಳು ಶಾಪ ಕೊಟ್ಟಿಲ್ವಾ? ಶಾಪ ಕೊಡ್ಬೇಕಾದ್ರೆ ಕ್ರೋಧ ಬೇಕೋ ಬೇಡವಾ? ಮತ್ತೆ ಬಳಸಿದ್ದಾರಲ್ವ ಅದನ್ನು, ಕ್ರೋಧವನ್ನು. ಈ ಎಲ್ಲವೂ ಬೇಕಾಗತ್ತೆ ಅಂತ. ಹಾಗಾಗಿ ಇವುಗಳನ್ನ ಕೊಲ್ಲೋದಲ್ಲ, ಗೆಲ್ಲೋದು ಅಂತ ನೆನ್ಪಿಟ್ಕೊಳ್ಳಿ. ಒಂದು ಅಕ್ಷರ ವ್ಯತ್ಯಾಸ. ಕೊಲ್ಲೋದು, ಗೆಲ್ಲೋದು. ಇದು ಕೊಲ್ಲೋದಲ್ಲ ಕಾರ್ಯಕ್ರಮ, ಇದು ಗೆಲ್ಲೋ ಕಾರ್ಯಕ್ರಮ ಅಂತ. ಹಾಗಾಗಿ ಅರಿಂದಮಃ, ಹಿಂದಕ್ಕೆ ಶತ್ರು ನಿಬರ್ಹಣ ಅಂತ ಬಂದಿತ್ತು ಅಲ್ವಾ? ಆ ನಿಬರ್ಹಣ ಅಂದರೆ ಅದೇ ಅರ್ಥ. ಅದು ಶತ್ರುಗಳನ್ನು ಸಂಹಾರ ಮಾಡುವಂಥದ್ದು. ರಾವಣ, ಕುಂಭಕರ್ಣ, ಇಂದ್ರಜಿತ್ತು ಸಂಹಾರ ಮಾಡುವಂಥದ್ದು. ಕಾಮ, ಕ್ರೋಧ, ಲೋಭ ಗೆಲ್ಲುವಂಥದ್ದು. ಈ ವ್ಯತ್ಯಾಸ ಗಮನಿಸ್ಕೊಳ್ಳಿ. ನೀವು ಮಾಡೋಕ್ಕಿರೋವಂಥದ್ದು ಇದು. ನಿಮ್ಮ ಕೂಡ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಿಮ್ಮ ಈ ಭಾವಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅಪೇಕ್ಷೆ ಸರಿ, ಪಕ್ಕದ ಮನೆ ತೋಟದ ಅಪೇಕ್ಷೆ ಮಾಡೋದಲ್ಲ ಅಲ್ವಾ? ಈಗ ನಿಮ್ಮ ಪೆನ್ಸಿಲ್ ಪೆನ್ನು ನೀವು ಪ್ರೀತಿಯಿಂದ ಇಟ್ಕೋಬೇಕು, ಪಕ್ಕದವ್ರದ್ದು ಕೈ ಹಾಕೋದಲ್ಲ. ಅವಾಗ ತಪ್ಪಾಗತ್ತದು ಅಂತ. ಅದಕ್ಕೆ ದಮನ ಬೇಕಾಗತ್ತೆ ಅಂತ, ಕಂಟ್ರೋಲ್ ಬೇಕಾಗತ್ತೆ ಅಂತ. ಅದು ಕಂಟ್ರೋಲ್ ಇದ್ದಾಗ ತುಂಬ ಸೇವೆ ಮಾಡುತ್ತೆ, ಅದು ಉಪಕಾರನೇ ಮಾಡುತ್ತೆ. ಅದು ಈ ನಾಯಿ ಉದಾಹರಣೆಗೆ ನಮ್ಮ ಕಂಟ್ರೋಲಲ್ಲಿದ್ದರೆ ಮನೆ ಕಾಯುತ್ತೆ. ಅದು ಕಳ್ಳರು ಬಂದರೆ ಬೊಗಳುತ್ತೆ ಅಥವಾ ಅಟ್ಯಾಕ್ ಮಾಡುತ್ತೆ. ಕಳ್ಳರು ಬಂದರೆ ಎಲ್ಲ ಮಾಡುತ್ತೆ. ಅದು ನಿಯಂತ್ರಣ ಇಲ್ದವ್ರು ನಮ್ಮನ್ನೇ ಕಚ್ಚಿಬಿಡುತ್ತೆ. ಅದು ಡಿಫ್ರೆನ್ಸ್. ಅದು ಹಾಗಾಗಿ ಕಾಮಕ್ರೋಧಗಳು ಮನೆ ನಾಯಿ ಥರ, ಸಾಕಿದ ನಾಯಿ ಥರ ಇರಬೇಕು ಹೊರತು ಹುಲಿ ಥರ ಆಗಬಾರ್ದು ನಮಗೆ ಅಂತ. ಅಲ್ಲಿಂದ ಮುಂದಕ್ಕೆ ಇದ್ರ ಅರ್ಥ ಹೇಳಿರ್ತಾರೆ ಶರಣರು ನಿಮಗೆ. ಜಾನು ಅಂದರೆ ಬಾಹು ಅಂದರೆ ಕೈ ಎಲ್ಲಿವರೆಗೂ ಹೋಗಬೇಕು, ಮೊಣಕಾಲು ಮುಟ್ಟಬೇಕು. ಕೈ ಮೊಣಕಾಲ ಮೇಲೆ ಕೈ ಇಟ್ಕೊಳ್ಳೋ ಥರ ಇರಬೇಕು. ನಮಗೂ ಆಗತ್ತೆ ಅಲ್ವಾ? ಮುಟ್ಕೊಳ್ಳಿ, ಆಗತ್ತೆ ಅಲ್ವ ನೋಡಿ. ಹಾಂ, ಅದು 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 ನಾವು ಚಿಕ್ಕ ವಯಸ್ಸಲ್ಲಿ ನಾವು ಪಾಠ ಮಾಡ್ಬೇಕಾದ್ರೆ ಅದನ್ನೇ ಯೋಚನೆ ಮಾಡ್ತಿದ್ವಿ. ಮುಟ್ಟುತ್ತಲ್ಲ ಅಂತ ಆರಾಮಾಗಿ ಅಂತ ಕೂತ್ಕೊಂಡಿದ್ರೆ ಆರಾಮಾಗಿ ಮುಟ್ಬೋದು ಮಂಡಿಯನ್ನು ಅಂತ. ಆದರೆ ನಿಂತ್ಕೊಂಡು ಮುಟ್ಟಬೇಕು, ನೆಟ್ಟಗೆ ನಿಂತ್ಕೊಂಡು, ಬಗ್ಕೊಂಡಲ್ಲ. ಅದು ಕೂಡ ಆಯಿತು ನಿಂತ್ಕೊಂಡೇ ಮುಟ್ತೀವಿ ಅಂತ ಬಗ್ಕೊಂಡು ಮುಟ್ಟೋದಲ್ಲ ಅಂತ. ನೆಟ್ಟಗೆ ನಿಂತ್ಕೊಂಡಿರಬೇಕು, ಬೆನ್ನು ಮೂಳ ನೇರ ಇರಬೇಕು. ಈ ಹಸ್ತಗಳು ಮಂಡಿಗಳನ್ನು ಮುಟ್ಟಬೇಕು, ಮೊಣಕಾಲುಗಳನ್ನು ಮುಟ್ಟಬೇಕು. ನೋಡ್ಕೊಂಡಿದ್ದೀರಾ? ಟ್ರೈ ಮಾಡಿದ್ದೀರಾ? ಕೆಲವರು ಮಾಡಿದ್ದಾರೆ. ಅಷ್ಟು ಉದ್ದವಾಗಿರ್ತಕ್ಕಂಥ ಕೈಗಳು ರಾಮನಿಗಿದ್ವು ಅಂತ. ಅದಕ್ಕೆ ಒಂದು ಶ್ಲೋಕ ಇದೆ, ಕಿವಿಗಳು ಉದ್ದ ಇರಬೇಕು, ಕಣ್ಣುಗಳು ಉದ್ದ ಇರಬೇಕು, ಕಿವಿಗಳು ಉದ್ದ ಇರಬೇಕು, ಕೈಗಳು ಉದ್ದ ಇರಬೇಕು. ಮಹಾಪುರುಷರ, ರಾಜರ, ಮಹಾರಾಜರುಗಳ ಲಕ್ಷಣ ಎಲ್ಲ ರಾಜರಿಗೂ ಇರುತ್ತೆ ಅಂತಲ್ಲ, ಚಕ್ರವರ್ತಿಗಳ, ಮಹಾಪುರುಷರ ಲಕ್ಷಣ ಅದು ಅಂತ. ಈ ಕಣ್ಣು ದೀರ್ಘ ಇರಬೇಕು, ಕಣ್ಣು ದೊಡ್ಡದಾಗೂ ಇರಬೇಕು, ಅಂದರೆ ಅಗಲ ಇರಬೇಕು, ಕಣ್ಣು ಉದ್ದ ಇರಬೇಕು. ಮೀನಾಕ್ಷಿ ಅಂತ ಹೇಳ್ತಾರಲ್ವಾ, ಮೀನದ ಹಾಗೆ ಕಣ್ಣು ಅಂತ. ಮೀನದ ಹಾಗೆ ಅಂದರೆ ಉದ್ದ ಬರುತ್ತೆ ಅದು ಅಂತ, ಆ ಕಾರಣಕ್ಕೆ ಹೇಳ್ತಾ ಇರೋಂಥದ್ದು ಅದು. ಅಥವಾ ಕಮಲ ದಳ ನಯನ, ರಾಜೀಯ ಕಮಲ ದಳ ಅಂದರೆ ಕಮಲದ ದಳ ಯಾವ ಆಕಾರ ಇರುತ್ತೆ ಆ ಆಕಾರ ಇರುತ್ತೆ ಕಣ್ಣು ಅಂತ, ಉದ್ದ ಜಾಸ್ತಿ ಇರುತ್ತೆ ಅದು ಅಂತ. ಹಾಗಾಗಿ ಕಣ್ಣು ಕಿವಿ ಕಡೆ ಹೋಗಿರಬೇಕು, ಕಿವಿ ಹೆಗಲ ಕಡೆ ಬಂದಿರಬೇಕು, ಭುಜದ ಕಡೆ ಬಂದಿರಬೇಕು, ಕೈಗಳು ಮಂಡಿ ಕಡೆ ಹೋಗಿರಬೇಕು ಅಂತ, ಹೋಗಿ ಮಂಡಿನ ತಗಲೋ ಥರ ಇರಬೇಕು. ಇವೆಲ್ಲ ಉದ್ದಕ್ಕುದ್ದ ಅಂತ. ಅಷ್ಟೇ ಅಂತಲ್ಲ, ವಿಚಿತ್ರ ಕಾಣ್ಬೋದು. ಈ ಕಣ್ಣು ಕಿವಿವರೆಗೂ ಬಂದಿದ್ರೆ, ಕಿವಿ ಹೆಗಲುವರೆಗೂ ಬಂದಿದ್ರೆ ವಿಚಿತ್ರ ಕಾಣ್ಬೋದು. ಅದರಿಂದ ತಾತ್ಪರ್ಯ ಏನು ಅಂದರೆ, ಉದ್ದವಾದ ಕಣ್ಣುಗಳು, ಉದ್ದವಾದ ಕಿವಿಗಳು. ಈ ನಾವು ಪೂಜೆ ಮಾಡೋ ರಾಮನ ವಿಗ್ರಹ ನೀವು ನೋಡಿದರೆ
ಕಿವಿ ತುಂಬ ಉದ್ದ ಕಾಣಿಸುತ್ತೆ, ಅಲ್ಲಿ ತುಂಬ ಉದ್ದ ಕಾಣಿಸುತ್ತೆ ಕಿವಿ ಅಂತ. ಹಾಗಾಗಿ ಉದ್ದವಾದ ಕಿವಿಗಳು ಮತ್ತು ಉದ್ದವಾದ ಕೈಗಳು ಅಂತ. ಎಷ್ಟು ಉದ್ದ ಇದೆ ಅಂದರೆ ಅವನು ವೈಕುಂಠದಲ್ಲಿ ಕೂತ್ಕೊಂಡಿದ್ರು ಕೂಡ ನಾವೆಲ್ಲ ಸಿಗ್ತೀವಿ ಅವನಿಗೆ ಅಂತ. ದೀರ್ಘಬಾಹು ಅಲ್ವಾ. ಅಯೋಧ್ಯೆ ಅಂದರೆ ಭಾರಿ ದೂರ ಆಗುತ್ತೆ, ಉತ್ತರ ಭಾರತ. ಎಲ್ಲಪ್ಪ ಇಲ್ಲಿವರೆಗೆ ಎಲ್ಲಿ ಬರ್ತಾನವನು ಅಂತ ಅಂದ್ಕೊಂಡಿದ್ರೆ ನಾವು ಇರೋವರೆಗೂ, ನಾವು ಎಷ್ಟು ದೂರ ಇದ್ದರೂ ಅಲ್ಲಿವರೆಗೂ ಬರುವಂಥ ಕೈಗಳು ಅಂತ. ಆ ಕೈಗಳಿಗೆ ಸಿಗ್ದೋರೋದು ಯಾವುದೂ ಇಲ್ಲ. ಪಾಪಿಗಳು ಹಾಗೆ ಎಷ್ಟು ದೂರ ಇದ್ದರೂ ಕೂಡ ಅಲ್ಲಿವರೆಗೂ ಬರುತ್ತೆ ಕೈ, ಇದು ಅವ್ರ ನಿಗ್ರಹ ಮಾಡೋದಕ್ಕೆ. ಹಾಗೆ ಅವನ ಭಕ್ತರು ಕೂಡ ಎಷ್ಟು ದೂರ ಇದ್ದರೂ ಅವರು ಕಷ್ಟದಲ್ಲಿದ್ದರೆ ಅಲ್ಲಿ ಬರುತ್ತೆ, ಅದು ಅಲ್ಲಿ ಬಂದು ಅವ್ರನ್ನ ಕಾಪಾಡುತ್ತೆ. ಅಂಥ ದೀರ್ಘವಾದ ಬಾಹುಗಳು, ಅಜಾನುಬಾಹು. ಈ ಶ್ಲೋಕ ನೆನ್ಪಿಟ್ಕೊಳ್ಳಿ. ಶ್ಲೋಕ ತೋರಿಸು ಸುರೇಶ್. ಅದು ನೇತ್ರೇ ಕರ್ಣಾಂತ ವಿಶ್ರಾಂತೆ ಕರ್ಣವು ದೋಸ್ತಂಭ ದೋಲಿನವು ದೋಸ್ತಂಭವು ಜಾನುಪರ್ಯಂತ ಪ್ರಲಂಬನ ಮನೋಹರವು. ಸುರೇಶ, ಜಾನುಪರ್ಯಂತ ಪ್ರಲಂಬನ ಮನೋಹರವು, ಪರ್ಯಂತವೂ ಅಲ್ಲ ಅದು, ಜಾನುಪರ್ಯಂತ ಪ್ರಲಂಬನ ಮನೋಹರವು. ಶ್ಲೋಕ ಆಮೇಲೆ ಅವರಿಗೆ ಬರ್ಕೊಳ್ಳಿ, ಆಮೇಲೆ ತೋರಿಸ್ಬೇಕಾದ್ರೆ ಸಮಯ ಉಳಿಸೋಣ. ಮುಂದಕ್ಕೆ ಹಾಗಂದ್ರೆ ಈ ತಲೆ ಬಂದು ಸರಿ ಇದ್ದರೆ ಮತ್ತೆಲ್ಲ ಸರಿ ಇರುತ್ತೆ ಅಲ್ವಾ. ಅಪ್ಪರ್ ಚೇಂಬರ್ ಅಂದರೆ ಗೊತ್ತಾ ನಿಮಗೆ? ತಲೆ ಅದೊಂದು ಕೆಟ್ಟರೆ ಮತ್ತೆ ಯಾವುದೂ ಸರಿ ಇಲ್ಲ. ಈಗ ನೋಡಿ, ಈಗ ಒಂದು ಮದುವೆ ಮಾಡಬೇಕು ಹುಡುಗಿಗೆ, ಹುಡುಗನ ನೋಡಿದ್ದಾರೆ, ಹುಡುಗ ಚೆನ್ನಾಗಿದ್ದಾನೆ, ಎತ್ತರ ಇದ್ದಾನೆ, ದಪ್ಪ ಇದ್ದಾನೆ, ಬೆಳ್ಳಗಿದ್ದಾನೆ, ಒಳ್ಳೆ ಮುಖ, ಒಳ್ಳೆ ಕಣ್ಣು, ಒಳ್ಳೆ ಕೈಕಾಲು, ಒಳ್ಳೆ ಸ್ವರ, ತಲೆ ಒಂದು ಸರಿ ಇಲ್ಲ. ಕೊಡ್ತೀರಾ ಹೆಣ್ಣು? ಮದುವೆ ಮಾಡ್ಬೋದಾ? ಹಾಂ, ಯಾಕೆ ಕೊಡಲ್ಲ? ಎಲ್ಲ ಚೆನ್ನಾಗಿದೆಯಲ್ಲ. ಒಂದು ಹೆಚ್ಚು ಕಡಿಮೆ ಯಾರು ಎಲ್ರಿಗೂ ಇರುತ್ತಪ್ಪ, 100 ಸರಿದು ಬಿಡುತ್ತೆ. ಏನೋ ಒಂದೆರಡು ವ್ಯತ್ಯಾಸ ಇದ್ದೇ ಇರುತ್ತೆ ಎಲ್ಲರಿಗೂ. ಇಲ್ಲಿ ಬಿಡು ಒಂದು ಕೊಡೋಕ್ಕಾಗತ್ತಾ? ಅದೊಂದು ಸರಿ ಇಲ್ಲದೆ ಇದ್ದರೆ ಇನ್ನು ಯಾವುದು ಸರಿ ಇದ್ದು ಪ್ರಯೋಜನ ಇಲ್ಲ. ನೋಡಿ, ತಲೆ ಒಂದು ಸರಿ ಇಲ್ಲದೆ ಇದ್ದರೆ, ತಲೆ ಒಂದು ಶುದ್ಧ ಇಲ್ಲದೆ ಇದ್ದರೆ ಯಾವುದು ಸರಿ ಇದ್ದು ಕೂಡ ಉಪಯೋಗ ಇಲ್ಲ. ಅತ್ಯಂತ ಮುಖ್ಯವಾಗಿರೋದು ಅದು ಅಂತ. ಈಗ ಒಂದೋ ಎರಡೋ ವ್ಯತ್ಯಾಸ ಇದ್ರೆ ಓಕೆ ಮಾಡ್ಬೋದು, ಆದರೆ ಮುಖ್ಯವಾಗಿ ಸರಿ ಇರಬೇಕು. ಈಗ ವಾಹನ ಅಂತ ಅಂದ್ಕೊಳ್ಳಿ, ಈ ಒಂದೋ ಎರಡೋ ಏನೋ ಸರಿ ಇಲ್ಲದೆ ಇದ್ದರೆ ಪರವಾಗಿಲ್ಲ, ಗಾಡಿ ಓಡಿಸ್ಬೋದು, ಓಡಿಸ್ತಾರೆ ಗಾಡಿಯನ್ನು. ಆದರೆ ಮುಖ್ಯವಾದ ಸರಿ ಇಲ್ಲದೆ ಇದ್ದರೆ, ಬ್ರೇಕೇ ಇಲ್ಲ ಅಂತ ಅಂದ್ಕೊಳ್ಳಿ, ಗಾಡಿ ಓಡಿಸೋದು ಹೇಗೆ? ಓಡಿಸ್ಬೋದು, ಆಮೇಲೆ ನಿಲ್ಸೋಕ್ಕಾಗೋದಿಲ್ಲ, ಅದನ್ನು ನಿಲ್ಲಿಸ್ಬೇಕಲ್ಲ ಅಲ್ವಾ. ಹಾಗೆ ಮುಖ್ಯವಾದ್ದು ಈಗ ಶರೀರದಲ್ಲಿ ಕೈ ನೋವು, ಕಾಲು ನೋವು, ಮನುಷ್ಯ ಬದುಕ್ತಾನೆ. ಕೈ ತುಂಡಾಗಿದೆ, ಮನುಷ್ಯ ಬದುಕ್ತಾನೆ. ಹೃದಯ, ಬ್ರೈನಿಗೆ ಒಂದಿಷ್ಟು ಡ್ಯಾಮೇಜ್ ಆಗಿದ್ರೆ, ಒಂದು ಸ್ವಲ್ಪ ಇಷ್ಟು ಭಾಗ ತೆಗೆದಿದ್ದಾರೆ ಕಟ್ ಮಾಡಿ ಅಂದರೆ ಮನುಷ್ಯ ಬದುಕ್ತಾನೆ? ಏನು ಅಂಥ ದೊಡ್ಡ ಮಾತು ಏನು? ಅಷ್ಟು ದೊಡ್ಡ ಬ್ರೈನಲ್ಲಿ ಒಂದಿಷ್ಟು ಭಾಗ ತೆಗೆದಿದ್ದಾರೆ ಸ್ವಲ್ಪ ಅಂದರೆ ಬದುಕೋಕ್ಕಾಗತ್ತಾ? ಆಗಲ್ಲ ನೋಡಿ ಅಂತ. ಈಗ ತಲೆಗೋ ಎದೆಗೋ ಪೆಟ್ಟಾಗಬೇಕಾದ್ರೆ ಇನ್ನು ಇಡೀ ಹೃದಯ ಪೂರ್ತಿ ಹೋಗಿರುತ್ತೆ ಅಂತಲ್ಲ, ಒಂದು ಭಾಗಕ್ಕೆ ಹೋಗಿ ಒಂದು ಯಾವುದೋ ಒಂದು ಚೂಪಾದ ಆಯುಧ ಒಳಗೆ ಅದನ್ನು ಭೇದಿಸಿದ್ರೆ ಅವನು ಬದುಕೋದಿಲ್ಲ. ಅಂದರೆ ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಇಡೀ ಹಾಗಾಗಬೇಕು. ಅದು ಒಂದು ಸ್ವಲ್ಪ ವ್ಯತ್ಯಾಸ ಇದ್ರೂ ಕೂಡ ಮನುಷ್ಯ ಬದುಕೋಕ್ಕಾಗೋದಿಲ್ಲ ಅಂತ. ಹೊರಗಿಂದೆಲ್ಲ ಸರಿ ಇದ್ದು ಹೃದಯದಲ್ಲಿ ಒಳಗಡೆ ಬ್ಲಾಕ್ ಆಗಿದ್ದರೆ, ನಾಳಗಳು ಬ್ಲಾಕ್ ಆಗಿದ್ದರೆ ಬದುಕೋದಿಲ್ಲ ಅವನು, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಷ್ಟು ಮುಖ್ಯವಾದದ್ದು ಅಂತ. ಹಾಗೆ ತಲೆ ಅನ್ನೋದು ಅಷ್ಟು ಮುಖ್ಯವಾಗಿರುವಂಥದ್ದು. ಹಾಗಾಗಿ ಮನುಷ್ಯನಿಗೆ ತಲೆ ಎಲ್ಲಕ್ಕಿಂತ ಮೇಲಿದೆ ಅಲ್ವಾ. ಪ್ರಾಣಿಗಳಿಗೆ ಹಾಗಲ್ಲ, ಎಲ್ಲ ಸಮಾನ. ತಲೆ, ಎದೆ, ಹೊಟ್ಟೆ, ಬೆನ್ನು ಎಲ್ಲ ಒಂದೇ ಸಮಾನ ಇರುವಂಥದ್ದು. ಗಿಡ ಮರಗಳಿಗೆ ತಲೆ ಕೆಳಗಿದೆ, ಉಳಿದ ಅಂಗಗಳ ಮೇಲಕ್ಕಿದೆ. ಯಾಕೆಂದರೆ ತಲೆ ಎಂಬುದು ಜ್ಞಾನ. ನಿಮ್ಗೆ ಎಲ್ಲಿ ತಿಳಿಯುತ್ತೆ ಹೇಳಿ? ಇಲ್ಲಿ ತಿಳಿಯುತ್ತಾ? ತಿಳಿಯೋದೆಲ್ಲಿ? ಒಳ್ಳೆ ಬುದ್ಧಿ ಇದೆ ಅಂತ ಹಿಂಗೆ ತೋರಿಸ್ತಾರಲ್ವಾ, ಒಳ್ಳೆ ಬುದ್ಧಿ ಇದೆ ಅಂತ ಹಿಂಗೆ ತೋರಿಸ್ತಾರ. ಅಲ್ಲಿದೆಯಾ ಬುದ್ಧಿ? ಕಾಲಲ್ಲಿದೆಯಾ? ಹೊಟ್ಟೆಲಿದೆಯಾ ಬುದ್ಧಿ? ಎಲ್ಲಿದೆ ಹೇಳಿ? ಜ್ಞಾನ ಎಲ್ಲಿದೆ? ಭಾವ ಎಲ್ಲಿದೆ? ಇಲ್ಲಿದೆ ಭಾವ. ಹೃದಯದಲ್ಲಿ ಭಾವ ಇದೆ, ಮಸ್ತಿಷ್ಕದಲ್ಲಿ ಬುದ್ಧಿ ಇದೆ.
ಇದೆರಡು ಬಹಳ ಮುಖ್ಯ ಮನುಷ್ಯನಿಗೆ ಬದುಕೋದಕ್ಕೆ. ಒಂದು ಭಾವ, ಒಂದು ಬುದ್ಧಿ. ಅರಿವು ಎಲ್ಲಿದೆ, ಅದು ಭಾವನೆಗಳು ಎಲ್ಲಿದ್ದಾವೆ, ಹೃದಯದಲ್ಲಿದ್ದಾವೆ. ಇದೆರಡು ಬೇಕು, ಎರಡು ತುಂಬ ಮುಖ್ಯವಾಗಿರುವಂಥದ್ದು. ತಲೆ ಎಲ್ಲಕ್ಕಿಂತ ಮೇಲೆ ಯಾಕಿದೆ ಮನುಷ್ಯನಿಗೆ ಅಂದರೆ, ಜ್ಞಾನ ಎಲ್ಲಕ್ಕಿಂತ ಮುಖ್ಯ ಮನುಷ್ಯನಿಗೆ, ಅರಿವು ಎಲ್ಲಕ್ಕಿಂತ ಮೇಲೆ. ಈ ಮನುಷ್ಯ ಅನ್ಬೇಕಾದ್ರೆ ಮನ ಅನ್ನೋ ಭಾಗ ಇದೆಯಲ್ಲ, ಅದು ಬೋಧವನ್ನು ಹೇಳುತ್ತೆ, ಜ್ಞಾನವನ್ನು ಹೇಳುತ್ತೆ. ಅದಿದ್ದರೆ ಮನುಷ್ಯ, ಅದಿಲ್ಲದ್ರೆ ಏನು ಮನುಷ್ಯ ಅವನು? ಬೋಧ ಇಲ್ಲದೆ ಇದ್ದರೆ, ಜ್ಞಾನ ಇಲ್ಲದೆ ಇದ್ದರೆ ಏನು ಮನುಷ್ಯ ಅವನು? ತಲೆಯನ್ನು ಎಲ್ಲಕ್ಕಿಂತ ಮೇಲಿಟ್ಟ ಭಗವಂತ ನಮಗೆ ಕೊಟ್ಟ ಮೆಸೇಜ್ ಏನು ಗೊತ್ತಾ ನಿಮಗೆ? ಜ್ಞಾನ ಎಲ್ಲಕ್ಕಿಂತ ದೊಡ್ಡದು, ಜ್ಞಾನಕ್ಕಿಂತ ಮೇಲೆ ಬೇರೆ ಯಾವುದೂ ಇಲ್ಲ, ಜ್ಞಾನಕ್ಕಾಗಿ ಎಲ್ಲವೂ, ಜ್ಞಾನ ಸಂಪಾದನೆ ಮಾಡು. ನೀವು ಯಾಕೆ ಬಂದಿದ್ದೀರಿ ಇಲ್ಲಿಗೆ ಹೇಳಿ? ಮುಖ್ಯ ಉದ್ದೇಶ ಅದೇನೆ. ಊಟ ಮಾಡಬೇಕು ಅಂತ ಬಂದಿರ್ತೀರ ಇಲ್ಲಿಗೆ? ಹಾಗೆ ಗೋಕರ್ಣ ನೋಡ್ಕೊಂಡು ಹೋಗೋಣ, ಓಡಾಡ್ಕೊಂಡು ಹೋಗೋಣ ಅಂತ ಬಂದಿರ್ತೀರಾ? ಯಾಕೆ ಬಂದಿದ್ದೀರಿ ಹೇಳಿ? ನೀವು ಇಲ್ಲಿಗೆ ಬಂದಿರೋದು ಮಾತ್ರ ಅಲ್ಲ, ಮನುಷ್ಯ ಈ ಲೋಕಕ್ಕೆ ಬಂದಿರೋದೇನೆ, ಈ ಭೂಮಿಲಿ ನಾವೆಲ್ಲ ಹುಟ್ಟಿರೋದೇನೆ ಜ್ಞಾನಕ್ಕೋಸ್ಕರವಾಗಿ, ಪರಮಾತ್ಮನ ಜ್ಞಾನಕ್ಕೋಸ್ಕರವಾಗಿ, ಆತ್ಮಜ್ಞಾನಕ್ಕೋಸ್ಕರವಾಗಿ ನಾವೆಲ್ಲ ಹುಟ್ಟಿರೋವಂಥದ್ದು. ಹಾಗಾಗಿ ಅದು ಎಲ್ಲಕ್ಕಿಂತ ಮೇಲಿದೆ. ಅದು ಈಗ ಹೊಟ್ಟೆಪಾಡು, ಜ್ಞಾನ ಎಲ್ಲ ಒಂದೇ ಸಮಾನ ಅಂತಾದರೆ ನಮಗೂ ನಾಯಿಗೂ ವ್ಯತ್ಯಾಸ ಏನೂ ಇಲ್ಲ, ಅದಕ್ಕೂ ಹಾಗೆ ಇರುತ್ತೆ. ತಲೆನೂ ಒಂದೇ, ಹೊಟ್ಟೆನೂ ಒಂದೇ, ಎಲ್ಲ ಒಂದೇ ಎತ್ತರ. ಹಾಗಲ್ಲ ಅನ್ನೋದಕ್ಕೋಸ್ಕರವೇ ತಲೆನ ಎಲ್ಲಕ್ಕಿಂತ ಮೇಲಿಟ್ಟಿರೋದು ಅಂತ. ಆ ಶಿರಸ್ಸು ರಾಮನಿಗೆ ಹೇಗಿತ್ತೋ ಹಾಗೆ ಬಹಳ ಜನರಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಸುಶಿರಾಹ, ಶೋಭನವಾದ ಶಿರಸ್ಸುಳ್ಳವನು. ಶಿರಸ್ಸಿನ ಅಂತರಂಗವೂ ಹಾಗೆ, ಬಹಿರಂಗವೂ ಹಾಗೆ, ಆಕೃತಿ ಕೂಡ ಹಾಗೆ. ಆಕೃತಿ ಛತ್ರಾಕಾರವಾಗಿರ್ತಕ್ಕಂಥ ಆಕೃತಿ. ಛತ್ರ ಹೇಗೆ ವೃತ್ತಾಕಾರವಾಗಿರುತ್ತೆ, ಛತ್ರ ಹೇಗೆ ಮಧ್ಯೆ ಎತ್ತರ ಬರುತ್ತೆ, ಆಮೇಲೆ ಗ್ರಾಜುಯಲಿ ಎಲ್ಲ ಕಡೆ ಕ್ರಮಕ್ರಮವಾಗಿ ತಗ್ಗುತ್ತಾ ಬಂದಿರುತ್ತೆ, ಆ ರೀತಿಯ ಶಿರಸ್ಸು. ಹಾಗಿದ್ದವನು ಏಕಛತ್ರಾಧಿಪತಿ ಆಗ್ತಾನೆ. ಏಕಛತ್ರಾಧಿಪತಿ ಅಂದರೆ ಏನು? ಜಗತ್ತಿಗೆ ಒಂದೇ ಶ್ವೇತಛತ್ರ, ಇನ್ನೆಲ್ಲ ಅದರ ಕೆಳಗೆ ಬರುತ್ತೆ. ಬೇರೆ ಬೇರೆ ರಾಜರು ಇರ್ಬೋದು, ಅವ್ರದ್ದು ಬೆಳ್ಗೊಡೆ ಇರ್ಬೋದು. ಈ ಬೆಳ್ಗೊಡೆ ಶ್ವೇತಛತ್ರ ಅನ್ನೋದು ರಾಜಲಾಂಛನ, ಎಲ್ಲರೂ ಹಿಡ್ಕೊಳ್ಳೋ ಹಾಗಿಲ್ಲ. ಅದನ್ನು ಬೇರೆ ಬೇರೆ ಬಣ್ಣದ ಕೊಡೆ ಹಿಡ್ಕೋಬೋದು. ಆದರೆ ಬಿಳಿಯ ಕೊಡೆ ಇದೆಯಲ್ಲ, ಶ್ವೇತಛತ್ರ, ಅದು ರಾಜರಿಗಿರ್ತಕ್ಕಂಥದ್ದು. ರಾಜಲಾಂಛನ, ಕಿರೀಟ, ಶ್ವೇತಛತ್ರ, ಸಿಂಹಾಸನ, ಇವೆಲ್ಲವೂ ಕೂಡ ಚಾಮರಗಳು, ವ್ಯಜನಗಳು, ಇವೆಲ್ಲ ರಾಜರ ಲಾಂಛನಗಳು. ಅದು ಬೇರೆ ಬೇರೆ ರಾಜರಿಗೂ ಇರ್ಬೋದು, ಎಲ್ಲ ಕೆಳಗೆ. ಅಯೋಧ್ಯೆಯ ಶ್ವೇತಛತ್ರ ಇದೆಯಲ್ಲ, ಅಯೋಧ್ಯೆಯ ಸಿಂಹಾಸನ, ಕಿರೀಟ ಇದೆಯಲ್ಲ, ಅದರ ಕೆಳಗೆ ಬರುವಂಥದ್ದು. ಅದೆಲ್ಲ ಸಮಾನ ಅಲ್ಲ, ಮೇಲೂ ಅಲ್ಲ. ಹಾಗಾಗಿ ಅಂಥ ಜಗತ್ತಿಗೆ ಒಂದೇ ಶ್ವೇತಛತ್ರ, ಜಗತ್ತಿಗೆ ಒಂದೇ ಸಿಂಹಾಸನ, ಈ ಇಡೀ ಜಗತ್ತಿಗೆ ಒಂದೇ ರಾಜ್ಯಭಾರ, ಒಂದೇ ಆಡಳಿತ ಎನ್ನುವಂಥದ್ದು ರಾಮನ ಕಾಲದಲ್ಲಿತ್ತು. ಅದಕ್ಕೆ ಸೂಚಕವಾಗಿ ಅವನ ಶಿರಸ್ಸಿತ್ತು. ಒಂದು ಛತ್ರಾಕಾರದ ಶಿರಸ್ಸೇನಿದೆ, ಅವನು ಏಕಛತ್ರಾಧಿಪತಿ ಆಗ್ತಾನೆ. ದಶರಥನು ನಿಜವಾಗಿ ಏಕಛತ್ರಾಧಿಪತಿಯೇ ಹೌದು, ಆದರೆ ರಾವಣ ಅವನ ಕೆಳಗಿದ್ನ, ಲಂಕೆ ಅವನ ಕೆಳಗಿತ್ತ ಅಲ್ವಾ? ಆದರೆ ರಾಮನ ಕಾಲದಲ್ಲಿ ಹಾಗಲ್ಲ. ಲಂಕೆ ಕೂಡ ರಾಮನ ಅಂಕೆಯಲ್ಲಿತ್ತು. ಲಂಕಾಧಿಪತಿ ವಿಭೀಷಣ, ಅವನು ಅಲ್ಲಿಂದೇ ರಾಮನ ಕೈ ಮುಗಿತಾ ಇದ್ದ. ಸಿಂಹಾಸನದಲ್ಲಿ ಕೂತ್ಕೊಂಡೆ ರಾಮನ ಸ್ಮರಣೆ ಮಾಡ್ತಾ ಇದ್ದ ಅವನು. ರಾವಣ ದಶರಥನ ಸ್ಮರಣೆ ಮಾಡ್ತಾ ಇದ್ನ ಸಿಂಹಾಸನದಲ್ಲಿ ಕೂತ್ಕೊಂಡು. ಯಾರ ಸ್ಮರಣೆನೂ ಮಾಡೋದಿಲ್ಲ, ತನ್ನ ಸ್ಮರಣೆ ಮಾತ್ರ ಮಾಡೋದು. ಹಾಗಾಗಿ ಏಕಛತ್ರಾಧಿಪತಿ. ಸಮವೃತ್ತ ಶಿರಾಶ್ಚೈವ ಛತ್ರಾಕಾರ ಶಿರಾಸ್ತಥಾ ಏಕಛತ್ರಾಂ ಮಹೀಂ ಭುಂಕ್ತೆ ದೀರ್ಘಮಾಯುಶ್ಚ ವಿಂದತಿ. ಸಮವೃತ್ತ ಶಿರಾಶ್ಚೈವ, ವೃತ್ತಾಕಾರದ ಶಿರಸ್ಸು, ಸಮವೃತ್ತ ಅದು ಅಂತ. ಎಲ್ಲ ಕಡೆ ಒಂದೇ ಸಮಾನವಾಗಿರ್ತಕ್ಕಂಥದ್ದು, ಏರು ತಗ್ಗು ಇಲ್ಲ ತಲೆಯಲ್ಲಿ. ಕೆಲವರಿಗೆ ಏರು ತಗ್ಗು ಇರುತ್ತೆ ತಲೆಯಲ್ಲಿ, ಕೆಲವು ಕಡೆ ಎತ್ತರ, ಕೆಲವು ಕಡೆ ತಗ್ಗು, ಆ ಥರ ಇರುತ್ತೆ. ಆ ತರಹ ಅಲ್ಲ, ಸಮವಾದ ವೃತ್ತವಾದ ಶಿರಸ್ಸು, ಛತ್ರಾಕಾರದ ಶಿರಸ್ಸು. ಅಂಥವನು ಏಕಛತ್ರಾನ್ ಮಹೀಂ ಭುಂಕ್ತೆ, ಇಡೀ ಭೂಮಂಡಲವನ್ನು ಏಕಛತ್ರಾಧಿಪತಿಯಾಗಿ ಆಳ್ತಾನೆ, ದೀರ್ಘಾಯುಸ್ಸನ್ನು ಪಡ್ಕೊಳ್ತಾನೆ. ದೀರ್ಘಮಾಯುಶ್ಚ ಜೀವತಿ.
ಬರ್ಕೊಂಡ್ರಾ? ಇದೆಲ್ಲ ಜೀವನದಲ್ಲಿ ಬೇಕಾಗಂಥದ್ದು ಅಂತ. ಇನ್ಮೇಲೆ ನೀವು ಯಾರ್ದಾರು ತಲೆ ನೋಡ್ಬೇಕಾದ್ರೆ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತೀರಿ. ಆ ಥರ ಇದೆಯಾ ತಲೆ ಅಂತ ನೋಡ್ತಾ ಇರ್ತೀರಿ ನೀವು ಅಂತ. ಆ ತರಹ ಇಲ್ಲ ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಅರ್ಥ ಅಲ್ಲ. ಏಕಛತ್ರಾಧಿಪತಿ ಆಗೋದಕ್ಕೆ ಅದು ಬೇಕು ಅಂತ. ಬೇರೆ ಬೇರೆ ಆಕೃತಿ ಇರೋದಕ್ಕೆ ಬೇರೆ ಬೇರೆ ಅರ್ಥ ಇದೆ, ಬೇರೆ ಬೇರೆ ಉಪಯೋಗಗಳು ಕೂಡ ಇದೆ. ಹಾಗಾಗಿ ಯಾರಿಗೆ ಆ ತರಹ ತಲೆ ಇಲ್ಲ ಅವರೆಲ್ಲ ರಿಜೆಕ್ಟ್ ಅಂತ ಮಾಡಿಬಿಡ್ಬೇಡಿ ಒಂದೇ ಸರ್ತಿ. ಅದಕ್ಕೆಲ್ಲ ಬೇರೆ ಬೇರೆ ಕಾರಣ ಇರುತ್ತೆ, ಬೇರೆ ಬೇರೆ ಉದ್ದೇಶ ಇರುತ್ತೆ. ಮುಂದಕ್ಕೆ ಹೋಗೋಣ. ಯಾರಿಗೆ ಬರ್ಕೊಂಡಾಗಿಲ್ಲ ಆಮೇಲೆ ಮತ್ತೆ ಬರ್ಕೋಬೋದು. ದೇವತೆ ಮಹೇಶ್ ದೇವತೆಯವರು ನಿಮಗೆ ಅದನ್ನು ತೋರಿಸ್ಕೊಡ್ತಾರೆ. ಹೇಳಿ ಮುಂದಕ್ಕೇನು? ಲಲಾಟ, ಹಣೆ ಅಂದರೆ ಇಲ್ಲಿಂದ ಎಲ್ಲಿವರೆಗೆ? ಹೇಳಿ ಬಾಯಲ್ಲಿ ಹೇಳಿ, ಇಲ್ಲಿಂದ ಎಲ್ಲಿವರೆಗೆ? ಹುಬ್ಬು, ಅದು ಹುಬ್ಬಿನ ಮೇಲೆ ಎಲ್ಲಿವರೆಗೆ? ಕೂದಲುವರೆಗೆ ಅಂತ ಅನ್ಬೇಡಿ. ಕೆಲವರಿಗೆ ಕೂದಲು ಉದುರಿಡುತ್ತಲ್ಲ, ಅವಾಗ ಎಲ್ಲಿವರೆಗೆ ಹಣೆ ಅಂತ ಅನ್ನೋದು ನೀವು? ತಲೆ ಕೂದಲಕ್ಕೆ ಅದ್ರಿಗೆ ಬಾಲ್ಡ್ ಹೆಡ್ ಆಗಿರ್ತಾರಲ್ಲ, ಕೂದಲು ಉದೋಗಿರುತ್ತೆ, ಅಲ್ಲಿವರೆಗೂ ಹಣೆನ ಹಾಕಿದ್ರೆ? ತಮಾಷೆ ಮಾಡಿದ್ದು ಮಕ್ಕಳೇ. ಅಷ್ಟು ಭಾಗ ಹಣೆ. ಆ ಹಣೆಯಲ್ಲಿ ರೇಖೆಗಳಿರಬೇಕು ಅಂತ. ಸುಲಲಾಟ ಅಂದರೆ ಅದು ಅಂತ. ರೇಖೆಗಳಿರಬೇಕು. 1, 2, 3, 4 ರೇಖೆಗಳು ಹೆಚ್ಚಿದ್ದಂತೆ ಮಹತ್ವ ಹೆಚ್ಚು, ಆಯುಸ್ಸು ಹೆಚ್ಚು, ಮತ್ತು ಆಯುಸ್ಸಿನ ಸಾರ್ಥಕತೆ ಕೂಡ ಹೆಚ್ಚು. ಆ ಥರ ರೇಖೆಗಳಿರಬೇಕು ಹಣೆಯಲ್ಲಿ ಅಂತ. ಇನ್ನೊಂದು ಭಾಷೆಯಲ್ಲಿ ಹೇಳೋದು ಅಂದರೆ ಹಣೆ ಬರಹ ಚೆನ್ನಾಗಿರಬೇಕು. ಇರಬೇಕೋ ಬೇಡವಾ? ಹಾಂ, ಏನಾದರೂ ಕಷ್ಟ ಬಂದರೆ ಏನು ಹೇಳ್ಕೊತೀವಿ? ಏನು ಮಾಡೋದು? ನಮ್ಮ ಹಣೆ ಬರ ಅಲ್ವಾ? ಹಣೆ ಬರಹ ಅನ್ನೋದನ್ನು ಬರೀ ನಾವು ನೆಗೆಟಿವ್ ಮೀನಿಂಗಲ್ಲಿ ಉಪಯೋಗಿಸ್ತಾ ಇದ್ದೀವಿ ನಾವು ಇವತ್ತು ಅಂತ. ಒಬ್ಬ ಚಕ್ರವರ್ತಿ ಆಗ್ತಾನೆ ಅಂದರೆ ಅವನು ಹಣೆಯಲ್ಲಿ ಬರೆದಿತ್ತು ಅದು ಅಲ್ವಾ? ಹಣೆಯಲ್ಲಿ ಬರೆಯೋದು ಯಾರು? ಬ್ರಹ್ಮ ಬರೀತಾನಲ್ಲ ಹಣೆಯಲ್ಲಿ. ಏನಾದರೂ ಮಾಡಿ ಪುಸ್ತಕ ಹಾಸ್ಕೊಂಡು ಬ್ರಹ್ಮನ ಒಳಗೆ ಹಾಕ್ಕೊಂಡ್ರೆ ಬೇಕಾದಾಗ ಬರ್ಸ್ಕೊಬಿಡ್ಬೋದಲ್ವ ಹಣೆಯಲ್ಲಿ? ಸ್ವಲ್ಪ ಬ್ರಹ್ಮನ ಹತ್ರ ಮಾಡಿಕೊಂಡ್ರೆ ನಮಗೇನೇನು ಬೇಕೋ ಎಲ್ಲ ಬರ್ಸ್ಕೊಬಿಡ್ಬೋದಲ್ವ? ಈಗಾಗಲ್ಲ, ಯಾಕೆಂದರೆ ಬರೆದಾಗ್ಬಿಟ್ಟಿದೆ. ಬರೆದಾದ್ಮೇಲೆ ಮುಗೀತು, ಮತ್ತೆ ಬದಲಾವಣೆ ಮಾಡೋಕ್ಕಾಗಲ್ಲ. ನೀವು ಎಕ್ಸಾಮ್ ಬರೆದಿರ್ತೀರಿ, ಹೋಗಿರುತ್ತೆ ಪೇಪರು, ಆಮೇಲೆ ಬದಲಾವಣೆ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದೇ ಥರನೇ ಅದು. ಆದರೆ ಒಬ್ಬ ಈ ಥರ ಪ್ರಯತ್ನ ಮಾಡಿದ್ನಂತೆ, ತಪಸ್ಸು ಮಾಡಿ ಬ್ರಹ್ಮನನ್ನು ಒಲಿಸ್ಕೊಂಡಂತೆ. ಬ್ರಹ್ಮ ಒಲಿದಾಗ ಬ್ರಹ್ಮನ ಬಳಿ ವರ ಕೇಳಿದಂತೆ. ವರ ಕೇಳಿದ್ದೇನು ಅಂದರೆ, ಏನಿಲ್ಲ, ಒಂದು 5 ನಿಮಿಷಕ್ಕೆ ನಂಗೆ ಬ್ರಹ್ಮ ಪಟ್ಟ ಕೊಡ್ತೀಯ ನೀನು ಅಂತ. ನೀನು ಚೇರ ಕೊಡ್ತೀಯ ಅಂತ ಕೇಳಿದ್ದು, ಒಂದು 5 ನಿಮಿಷದ ಮಟ್ಟಿಗೆ ಅಂತ. ಯಾಕೋ ಅಂತ ಬ್ರಹ್ಮ ಕೇಳಿದಂತೆ. ಇಲ್ಲ, ನನಗೊಂದು ಮಗು ಹುಟ್ಟೋದಿದೆ, ನಾನೇ ಹಣ ಬರೆದು ಬಿಡ್ತೀನಿ ಅಂತ. 1-2 ಕೋಟಿ ವರ್ಷ ಆಯುಸ್ಸು ಉದಾಹರಣೆಗೆ ಹೇಳ್ತೀವಿ ಮುನ್ನ. ಈ ಹಿಮಾಲಯ ಪರ್ವತದಷ್ಟು ದೊಡ್ಡ ಚಿನ್ನದ ರಾಶಿ ಅವನಿಗೆ ಎಲ್ಲ ಬರೆದು ಬಿಡೋದು ಹಣೆಯಲ್ಲಿ ಅಂತ ಒಂದು ಪ್ಲಾನ್ ಇರೋದು. ತನ್ನ ಮಗನಿಗೆ ಬೇಕಾದಷ್ಟು ಆಯುಸ್ಸು, ಆರೋಗ್ಯ, ಇದು ಶಕ್ತಿ, ಸಂಪತ್ತು ಎಲ್ಲ ಬರಿಬೇಕು ಅಂತ ಅಂದ್ಕೊಂಡಿರೋದು. ಅವನು ವರ ಕೇಳಿದಂತೆ. ಬ್ರಹ್ಮ ಹಾಗೆಲ್ಲ ಕೊಡೋಕ್ಕಾಗಲ್ಲ, ಇಲ್ಲಿ ಕೊಡಲೇಬೇಕು, ನಿಮ್ಮ ತಪಸ್ಸು ಮಾಡಿದ್ದೀನಿ ನಾನು ಅಂತ. ಬೇಡ, ಉಪಯೋಗ ಆಗಲ್ಲ ಅಂತ ಬ್ರಹ್ಮ ಹೇಳಿದಂತೆ. ಬೇರೆ ಏನಾದ್ರು ಕೇಳ್ಕೊ, ಉಪಯೋಗ ಆಗಲ್ಲ ಅಂತ. ಎಲ್ಲ ಕೊಡಲೇಬೇಕು ಅಂತ. ಆಯಿತು ತಗೋ, ನೀನು ಹಣೆ ಬರ ಅಂದಂತೆ ಬ್ರಹ್ಮ. ಹಾಗೆ ಇವನು ಮಗು ಹುಟ್ಟೋ ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಪಟ್ಟಕ್ಕೆ ಬಂದ. ಮಗು ಹುಟ್ಟಿತು, ಈಗ ಹಣೆ ಬರೀಬೇಕು. ಬರೆಯೋಕ್ಕೆ ಇವನು ಪೆನ್ ತಗೊಂಡು ಬ್ರಹ್ಮಲೇಖನಿ ಅದನ್ನು ತಗೊಂಡು ಮುಂದಾಗ್ತಾನೆ. ಕೋಟ್ಯಂತರ ಜೀವಗಳು ಹಣೆ ಒಡ್ಡಿದ್ವು ಅಂತೆ ಮುಂದೆ. ಯಾಕೆಂದರೆ ಆ ಕ್ಷಣದಲ್ಲಿ ಎಷ್ಟು ಜೀವಗಳು ಹುಟ್ಟಿರ್ತವೆ, 1-2 ಮನುಷ್ಯರು ಎಷ್ಟು ಹುಟ್ಟಿರ್ತಾರೆ, ಪ್ರಾಣಿಗಳು ಎಷ್ಟು ಹುಟ್ಟಿರ್ತವೆ, ಪಕ್ಷಿಗಳು, ಕ್ರಿಮಿಕೀಟಗಳು ಎಷ್ಟು ಹುಟ್ಟಿರ್ತವೆ, ಎಲ್ಲ ಹಣೆ ಮುಂದೊಡ್ಡಿದ್ವಂತೆ. ನನ್ನ ಮಗು ಯಾವುದಿದ್ರಲ್ಲಿ ಅಂತ ಅವನು ಹುಡುಕ್ತಾ ಇದ್ದಾನೆ. ಆಗ ಈ ಒರಿಜಿನಲ್ ಬ್ರಹ್ಮದೇವ ಹೇಳಿದಂತೆ, ಆಗಲ್ಲ ಹುಡುಕೋಕ್ಕೆ ಅಂತ. ಯಾಕಾಗಲ್ಲ ಗೊತ್ತಾ? ಆ ಸೀಟಲ್ಲಿ ಕೂತ್ಕೊಂಡ್ರೆ, ಬ್ರಹ್ಮನ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ, ಬ್ರಹ್ಮನ ಕಿರೀಟ ಹಾಕ್ಕೊಂಡ್ರೆ ಎಲ್ಲ ಒಂದೇ ಥರ ಕಾಣ್ತಾರೆ.
ಭಿನ್ನ ಭೇದ ಇಲ್ಲ, ತಾರತಮ್ಯ ಇಲ್ಲ. ಇವ ನಮ್ಮ ಅಕ್ಕನ ಮಗ ಸ್ವಲ್ಪ ಜಾಸ್ತಿ ಇರಲಿ ಅವನಿಗೆ, ಅವೆಲ್ಲ ಇಲ್ಲ. ಅವನವನ ಕರ್ಮಕ್ಕೆ ತಕ್ಕಂತೆ ಬರಿಬೇಕಾಗತ್ತೆ ಅಷ್ಟೇ. ಎಕ್ಸಾಮ್ ಪೇಪರ್ ಬಗ್ಗೆ ನಿಮ್ಗೆ ಹೇಳಿದ್ವರ ನಾವು, ವ್ಯಾಲ್ಯೂಯೇಷನ್ ಮಾಡೋರು ಅಲ್ಲಿನ ಹೆಸರು ಬರ್ದಿರುತ್ತಾ, ಈ ನಮ್ಮ ಅಕ್ಕನ ಮಗ ಸ್ವಲ್ಪ ಜಾಸ್ತಿ ಹಾಕೊಂಡಂತ ಅನ್ನೋದಕ್ಕೆ ಹೆಸರು ಬರ್ದಿರುತ್ತೆ, ಅಲ್ಲಿ ನಂಬರ್ ಇರುತ್ತೆ ಅಷ್ಟೇ, ಹೆಸರಿಗೆ ಏನಿರಲ್ಲ ಅಂತ. ಹಾಗಾಗಿ ಅದೇನಿದೆ ಆ ಪ್ರಕಾರ ಮಾರ್ಕ್ ಹಾಕಬೇಕು ಅವನು. ಆ ತರಹ ಬ್ರಹ್ಮನ ಕೆಲಸ ಅಂದರೆ ಅಂತ. ಅವನವನ ಕರ್ಮ ಏನಿದೆ, ಅವನು ಹಿಂದೆ ಮಾಡಿದ ಪಾಪ ಪುಣ್ಯಗಳೇನಿದೆ ಅದಕ್ಕೆ ತಕ್ಕಂತೆ ಬರಿತಾ ಇರ್ತಾನೆ. ಹಾಗಾಗಿ ನಿಮಗೆ ಒಳ್ಳೆಯ ಭವಿಷ್ಯತ್ತು ಬೇಕು ಮುಂದಕ್ಕೆ ಅಂದರೆ, ಮುಂದಿನ ಜನ್ಮಗಳಲ್ಲಿ ಬ್ರಹ್ಮ ನಿಮ್ಮ ಹಣದಲ್ಲಿ ಒಳ್ಳೇದು ಬರೀಬೇಕು ಅಂದರೆ ಈಗ ಒಳ್ಳೆ ಕೆಲಸ ಮಾಡಿ, ಈಗ ಕೆಟ್ಟ ಕೆಲಸ ಮಾಡಿಬಿಡಿ. ಕೆಟ್ಟದ್ದು ಬರೀತಾನೆ ಬ್ರಹ್ಮ ಮುಂದೆ. ನಾವೇನು ಮಾಡ್ತೀವೋ ಅದನ್ನೇ ಮುಂದೆ ಬ್ರಹ್ಮ ಬರೆಯೋದು, ಹಣೆ ಬರಹಾಗೆ ಬರೋದು. ಹಣೆ ಬರ ನಮ್ಮದು ಅಂದರೆ ಯಾರು ಬರೆದವರು? ಬರೆದಿದ್ದು ಬ್ರಹ್ಮನೇ ಹೋದಾದರೂ ಬ್ರಹ್ಮನಿಗೇನು ಸ್ವಂತ ಏನೂ ಇಲ್ಲ, ನಾವು ಮಾಡಿದ್ದನ್ನು ಬರೆದಿರೋದು ಬ್ರಹ್ಮ ಅಷ್ಟೇ ಅಂತ. ಹಾಗಾಗಿ ನಮ್ಮ ಕೈಲಿದೆ, ಅದು ಇದೆಯೋ ಇಲ್ವೋ? ಈಗಾಗೋಗಿದೆ, ಮುಂದಿನದ್ದು ನಮ್ಮ ಕೈಲಿದೆ. ನಾವು ಈಗ ಒಳ್ಳೆ ಕೆಲಸಗಳನ್ನು ಮಾಡಿದರೆ, ಒಳ್ಳೆಯವರಾಗಿದ್ದರೆ ಅದೇ ಮುಂದಕ್ಕೆ ಬರುತ್ತೆ. ಹಾಗಾಗಿ ಸುಲಲಾಟ ಅನ್ನುವಾಗ ಅವನ ಲಲಾಟ ಲಿಖಿತ ಅಂತ ಹೇಳ್ತಾರೆ, ಹಣೆ ಬರಹ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಸಂಸ್ಕೃತದಲ್ಲಿ ಲಲಾಟ ಲಿಖಿತ ಅದು ಹೇಗಿತ್ತು ಅಂದರೆ ಎಲ್ಲರ ಹಣೆ ಬರಹ ಬದಲಾಯಿಸೋ ಹಾಗಿತ್ತು ಅಂತ. ರಾಮನ ಲಲಾಟ ಲಿಖಿತ ಹೇಗಿತ್ತು ಅಂದರೆ ಇಡೀ ಜಗತ್ತಿನ ಭಾಗ್ಯವನ್ನೇ ಬದಲಾಯಿಸುವಂಥದ್ದು. ಅದಕ್ಕಿಂತ ಹಿಂದೆ ಬದುಕು ತುಂಬ ಕಷ್ಟ. ರಾಮ ಬರೋಕ್ಕಿಂತ ಮೊದಲು ರಾವಣನ ಒಂದು ಅಟ್ಟಹಾಸ ಪ್ರಪಂಚದಲ್ಲೆಲ್ಲ, ರಕ್ತ ಎಲ್ಲಿ ನೋಡಿದರು, ನೋವು, ಆಕ್ರಂದನ, ಆರ್ತನಾದ ಈ ತರಹ ಇತ್ತು. ಆದರೆ ರಾಮ ಬರ್ತಿದ್ದ ಹಾಗೇನೆ ಜಗತ್ತು ಬದಲಾಯಿತು, ಜಗತ್ತಿನ ಕಷ್ಟ ನೀಗಿತ್ತು, ಎಲ್ಲರಿಗೂ ಸುಖ ಬಂತು, ಶ್ರೇಯಸ್ಸು ಬಂತು. ಹಾಗಾಗಿ ಅವನ ಹಣೆ ಬರಹ ಹೇಗಿತ್ತು ಅಂದರೆ ಜಗತ್ತಿನ ಹಣೆ ಬರಹ ಬದಲಾಯಿಸೋ ಥರದಲ್ಲಿ, ಜಗತ್ತಿಗೆ ಒಳ್ಳೇದು ಮಾಡೋ ಥರದಲ್ಲಿ ಇತ್ತು ಅಂತ. ಅಂಥ ಒಂದು ರೇಖೆಗಳಿಂದ ಕೂಡಿರತಕ್ಕಂಥ ರೇಖಾಧಿಕ ಲಲಾಟ. ರೇಖಾಧಿಕ ಲಲಾಟ ಅಂದರೆ ಹೆಚ್ಚು ರೇಖೆಗಳಿದೆ ಮಾತ್ರ ಅಲ್ಲ, ಆ ರೇಖೆಗಳಿಗೆ ಹೆಚ್ಚುಗಾರಿಕೆ ಇದೆ ಅಂತ. ಅಂಥ ರೇಖೆಗಳುಳ್ಳವನು. ಮುಂದೆ ಅರ್ಥ ಹೇಳಿ. ನಡಿಗೆ ಚೆಂದ ಅಂತ ಅದನ್ನೇ ಕನ್ನಡದಲ್ಲಿ ಹೇಳಿದರೆ, ಮೋಹಕವಾದ ನಡಿಗೆ ಉಳ್ಳವನು. ಅದನ್ನು ಕನ್ನಡದಲ್ಲಿ ಇನ್ನು ಸಿಂಪಲ್ಲಾಗಿ ಹೇಳಿದರೆ ನಡಿಗೆ ಚೆಂದ, ಹೆಜ್ಜೆಗಳು ಸೊಗಸು. ಹೆಜ್ಜೆ ಇಟ್ಟರೆ ಆನೆ ಹೆಜ್ಜೆ ಇಟ್ಟಂತೆ, ಹೆಜ್ಜೆ ಇಟ್ಟರೆ ಕೆಲವು ಬಾರಿ ಸಿಂಹ ಹೆಜ್ಜೆ ಇಟ್ಟಂತೆ. ಸಿಂಹ ವಿಕ್ರಮ ಅಂದರೆ ಸಿಂಹದಂತೆ ಹೆಜ್ಜೆಗಳು ಅಂತ, ಸಿಂಹದಂತೆ ನಡಿಗೆ ಅಂತ. ಹೆಜ್ಜೆ ಇಟ್ಟರೆ ಹುಲಿ ಹೆಜ್ಜೆ ಇಟ್ಟಂತೆ, ಹೆಜ್ಜೆ ಇಟ್ಟರೆ ನಂದಿ ಹೆಜ್ಜೆ ಇಟ್ಟಂತೆ. ಈ 4 ಬಗೆಯ ನಡಿಗೆಗಳು ಕಲ್ಪನೆ ಮಾಡ್ಕೋಬೇಕು ನೀವು ಅದನ್ನು ಅಂತ. ಅವುಗಳ ಹೆಜ್ಜೆ ತುಂಬ ಗಂಭೀರವಾಗಿರುತ್ತೆ, ಒಂದು ರಿದಮ್ ಇರುತ್ತೆ, ಅದಕ್ಕೊಂದು ಮನುಷ್ಯನ ಥರ ಅಲ್ಲ. ಅದೆಲ್ಲ ಉಳ್ಳವನು, ಅದೆಲ್ಲ ಮಹಾಪುರುಷರ ಲಕ್ಷಣಗಳು. ಅಷ್ಟು ಮಾತ್ರ ಅಲ್ಲ, ಅವನಿಟ್ಟ ಹೆಜ್ಜೆಗಳು ಲೋಕದ ಚಿತ್ರವನ್ನೇ ಬದಲಾಯಿಸ್ತು. ಅಂಥ ಹೆಜ್ಜೆಗಳನ್ನಿಟ್ಟವನು ಅವನು. ಈಗ ಮನೆಗೆ ಸೊಸೆ ಹೆಜ್ಜೆ ಇಡ್ತಾಳೆ, ಮನೆಯೊಳಗೆ ಕಾಲಿಡ್ತಾಳೆ ಅಲ್ವಾ? ಬಿತ್ತಕ್ಕಿ ಗೊತ್ತಲ್ವ ನಿಮಗೆ? ಅಕ್ಕಿ ಚೆಲ್ಲಿ ಹೆಜ್ಜೆ ಒಳಗಿಡ್ತಾಳಲ್ವಾ? ಅದಕ್ಕೆಲ್ಲ ಮುಹೂರ್ತ ನೋಡ್ತಾರೆ. ಯಾಕೆ? ಇಟ್ಟ ಹೆಜ್ಜೆಯಿಂದ ಹೊಸ ಸೊಸೆ ಮನೆ ಒಳಗೆ ಇಟ್ಟ ಹೆಜ್ಜೆಯಿಂದ ಮನೆ ಭಾಗ್ಯ ಬದಲಾಗಬೇಕು, ಮನೆಗೆ ಒಳ್ಳೇದಾಗಬೇಕು ಅಂತಲ್ವಾ? ಕೆಲವರು ಹೆಜ್ಜೆ ಇಟ್ಟರೆ ಮನೆಯಲ್ಲಿ ಗುರುಗಳು ಮನೆಗೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಮನೆ ಒಳಗೆ ಹೆಜ್ಜೆ ಇಟ್ಟರೆ ಮನೆಗೆಲ್ಲ ಒಳ್ಳೇದಾಗತ್ತೆ, ಮನೆ ಪಾಪಗಳು ಪರಿಹಾರ ಆಗುತ್ತೆ, ದೋಷಗಳು ಪರಿಹಾರ ಆಗುತ್ತೆ ಅಂತಲ್ವಾ? ಹಾಗೆ ಈ ಲೋಕದಲ್ಲಿ ರಾಮ ಹೆಜ್ಜೆ ಇಟ್ಟರೆ ರಾಮರಾಜ್ಯ ಬಂತು. ಲಂಕೆಯಲ್ಲಿ ರಾಮ ಹೆಜ್ಜೆ ಇಟ್ಟರೆ ಎಷ್ಟು ಕಾಲದ ಶಾಪ ಲಂಕೆಗೆ ಪರಿಹಾರ ಆಯಿತು ನೋಡಿ. ರಾವಣನ ಪಾದಾಘಾತಕ್ಕೆ ಸಿಕ್ಕಿ ನಲುಗ್ತಾ ಇತ್ತು ಲಂಕೆ. ಕಾಲು ತುಳಿತಕ್ಕೆ ಸಿಕ್ಕಿ, ರಾವಣನ ಕಾಲು ತುಳಿತಕ್ಕೆ ಸಿಕ್ಕಿ ನಲುಗ್ತಾ ಇತ್ತು ಲಂಕೆ ಎಷ್ಟೋ ಕಾಲದಿಂದ. ಲಂಕೆಗೆ ಮುಕ್ತಿ ಆಯ್ತಲ್ವಾ? ಒಂದು ಹೆಜ್ಜೆ ಇಟ್ಟರೆ ಏನಾಗುತ್ತೆ ನೋಡಿ ಅಂತ. ಬಂಡೆಯಾಗಿ ಬಿದ್ದಿದ್ಲು ಅಹಲ್ಯೆ, ರಾಮ ಹೆಜ್ಜೆ ಇಟ್ಟರೆ ಏನಾಯಿತು? ಪಾಪ ಪರಿಹಾರ ಆಯಿತು, ಶಾಪ ಪರಿಹಾರ ಆಯಿತು. ಕಲ್ಲಲ್ಲಿ ಹೆಣ್ಣಲ್ಲಿ ಎಷ್ಟು ಕಠೋರ ಕಲ್ಲು ಅಂದರೆ, ಹೆಣ್ಣು ಅಂದರೆ ಕೋಮಲ ಅಲ್ವಾ? ಎಲ್ಲಿಂದ ಬಂತದ್ದು ಅಹಲ್ಯೆಗೆ ಹೇಳಿ?
ರಾಮ ಕಾಲಿಟ್ಟರೆ, ಹೆಜ್ಜೆ ಇಟ್ಟರೆ ಆ ಹೆಜ್ಜೆಗೆ ಎಷ್ಟು ಶಕ್ತಿ ಇದೆ ನೋಡಿ ಅಂತ. ಸುವಿಕ್ರಮ ಅಂದರೆ ಅದು. ಕ್ರಮ ಅಂದರೆ ಹೆಜ್ಜೆ, ವಿಕ್ರಮ ವಿಶೇಷವಾದ ಹೆಜ್ಜೆ, ಸುವಿಕ್ರಮ ಅಂದರೆ ಶೋಭನವಾದ, ಪ್ರಶಸ್ತವಾದ, ವಿಶೇಷವಾದ ಹೆಜ್ಜೆ. ಇಡೀ ಭಾರತದಲ್ಲಿ ರಾಮ ಸಂಚಾರ ಮಾಡಿದ್ದಾನೆ. ಅಯೋಧ್ಯೆಯಿಂದ ಲಂಕೆಯವರೆಗೆ, ಲಂಕೆಯಿಂದ ಅಯೋಧ್ಯೆವರೆಗೆ ರಾಮ ಸಂಚಾರ ಮಾಡಿದ್ದಾನೆ. ಆ ಸಂಚಾರದ ಪರಿಣಾಮವಾಗಿ ಪ್ರಪಂಚವೆಲ್ಲ ಪಾವನವಾಯಿತು. ಇವತ್ತು ಅವೆಲ್ಲ ಪುಣ್ಯಕ್ಷೇತ್ರಗಳು. ಎಲ್ಲಿ ರಾಮ ಹೆಜ್ಜೆ ಇಟ್ಟಿದ್ದಾನೆ, ಎಲ್ಲಿ ರಾಮ ಸ್ನಾನ ಮಾಡಿದ್ದಾನೆ, ಎಲ್ಲಿ ರಾಮ ವಸತಿ ಮಾಡಿದ್ದಾನೆ, ಅವೆಲ್ಲ ಪುಣ್ಯಕ್ಷೇತ್ರಗಳು ಇವತ್ತು. ಚಿತ್ರಕೂಟ ಪುಣ್ಯಕ್ಷೇತ್ರ ಅಲ್ವಾ? ಚಿತ್ರಕೂಟದಲ್ಲಿ ರಾಮ ವಸತಿ ಮಾಡಿದ್ದಾನೆ. ನಾಸಿಕ್ ಪಂಚವಟಿ ಪುಣ್ಯಕ್ಷೇತ್ರ, ಅದು ರಾಮತೀರ್ಥ ಅಂತ ಕೇಳ್ತೀವಿ ಎಷ್ಟೋ, ಯಾಕೆಂದರೆ ರಾಮ ಸ್ನಾನ ಮಾಡಿದ್ದಾನೆ ಅಲ್ಲಿ. ಈ ಗೋಕರ್ಣದಲ್ಲಿ ಕೂಡ ರಾಮತೀರ್ಥ ಇದೆ. ರಾಮ ಲಕ್ಷ್ಮಣ ಸೀತೆಯರು ಮಿಂದರು ಅದರಲ್ಲಿ ಅನ್ನೋ ಕಾರಣಕ್ಕೆ ಇವತ್ತಿಗೂ ಪವಿತ್ರ ಅದು. ಆ ಸಂಚಾರಕ್ಕೆ ಎಷ್ಟು ಅರ್ಥ ಇದೆ ನೋಡಿ ಅಂತ. ಈಗ ನಾವು ಓಡಾಡ್ತೀವಿ, ಏನೂ ಆಗೋದೇ ಇಲ್ಲ ಓಡಾಡಿದರೆ. ರಾವಣ ಓಡಾಡ್ತಾನೆ, ಹಾಳಾಗತ್ತೆ, ಚೆನ್ನಾಗಿರೋದು ಹಾಳಾಗತ್ತೆ. ಲಂಕೆ ಮೊದಲು ಚೆನ್ನಾಗೇ ಇತ್ತು. ಕುಬೇರ ಆಡ್ತಾ ಇದ್ದಾಗ ಲಂಕೆ ಸಮೃದ್ಧವಾಗಿ ಆಮೇಲೆ ಕೂಡ ಇತ್ತು, ಆದರೆ ಚೆನ್ನಾಗಿತ್ತು ಅಂತ. ಅಲ್ಲಿ ಧರ್ಮಾತ್ಮರು ಪುಣ್ಯಾತ್ಮರು ಬದುಕಿ ಬಾಳ್ತಾ ಇದ್ರು. ಪ್ರಪಂಚಕ್ಕೆ ಶುಭವನ್ನು ಉಂಟು ಮಾಡುವಂಥವರೆಲ್ಲ ಇದ್ದರು ತುಂಬ ಜನ ಅಲ್ಲಿ. ಯಕ್ಷರುಗಳಿದ್ದರು ಅಲ್ಲಿ, ಗುಹ್ಯಕರಿದ್ದರು, ಅವರೆಲ್ಲ ಪ್ರಪಂಚಕ್ಕೆ ಒಳ್ಳೇದು ಮಾಡೋರು, ಕೆಟ್ಟದ್ದು ಮಾಡೋರಲ್ಲ. ರಾವಣ ಬಂದಾಗ ಎಷ್ಟು ಕೆಟ್ಟದಾಯಿತು ಲಂಕೆ, ಎಂಥ ಕ್ರೂರ ಆಯಿತು ಅದು, ನೆತ್ತರ ನೆಲ ಆಯಿತು ಅದು ಅಂತ ಲಂಕೆ ಅಂತ. ಹಾಗಾಗಿ ಸುವಿಕ್ರಮ ಅನ್ನುವಾಗ ಇಷ್ಟೆಲ್ಲ ಅರ್ಥ ಗಾಂಭೀರ್ಯ ಇದೆ. ಅವನ ಹೆಜ್ಜೆ ಇಟ್ಟರೆ ಲೋಕ ಉದ್ಧಾರ ಆಗತ್ತೆ ಅಂತ. ಪಾಪ ಆದರೆ ನಮಗಾಗಿ ರಾಮ ಕಷ್ಟಪಡಬೇಕಾಯ್ತು ಅಲ್ವಾ? ಭಾಗವತ ಹೇಳುತ್ತೆ ಅದನ್ನೇ ಅಂತ. ರಾಮನ ಕಾಲಿಗೆ ಮುಳ್ಳುಗಳು ಚುಚ್ಚಿದ್ವು, ದಂಡಕಾರಣ್ಯದ ಮುಳ್ಳುಗಳು ರಾಮನ ಕಾಲಿಗೆ ಚುಚ್ಚಿದ್ವು. ಆದರೆ ದಂಡಕಾರಣ್ಯ ಪುಣ್ಯಕ್ಷೇತ್ರ ಆಯಿತು. ರಾಮ ಕಾಲಿಟ್ಟಿದ್ದು ರಾಮನ ಕಾಲಿಗೆ ಒಳ್ಳೇದಾಯ್ತೋ ದಂಡಕಾರಣ್ಯಕ್ಕೆ ಒಳ್ಳೇದಾಯ್ತು ಅಂದರೆ, ಮುಳ್ಳು ಚುಚ್ಚಿಸ್ಕೊಂಡು ರಾಮ ದಂಡಕಾರಣ್ಯಕ್ಕೆ ಮಂಗಲವನ್ನು ಉಂಟು ಮಾಡಿದ. ದಂಡಕಾರಣ್ಯ ಅಂದರೆ ಎಷ್ಟು ದೊಡ್ಡ ಒಂದು ರಾಕ್ಷಸರ ಹಾವಳಿ ಇತ್ತು ಅಲ್ಲಿ ಅಂದರೆ, ತುಂಬ ಅದೆಲ್ಲ ಪರಿಹಾರ ಆಯಿತು. ಸುವಿಕ್ರಮ. ಮುಂದಕ್ಕೆ ಸಮಃ ಏನಂದ್ರ, ಏನು ಹಾಗಂದ್ರಿ? ಸಮ ಅಂದ್ರೆ ಏನು? ಈಕ್ವಲ್. ಸಿಂಪಲ್. ಸಮ ಅಂದರೆ ವಿಷಮ ಅಲ್ಲ ಅಂತ. ಎರಡು ಶಬ್ದಗಳು ದೇವತೆ, ಎರಡು ಶಬ್ದಗಳು ನೋಡ್ಕೊಳ್ಳಿ, ನಿಮಗೆ ಸುಲಭ ಗೊತ್ತಾಗತ್ತೆ ನಿಮ್ಗೆ. ವಿಷಮ. ಸಮಹ ಅಂದರೆ ಅದಲ್ಲ ಅಂತ ಅಷ್ಟೇ, ವಿಷಮ ಅಲ್ಲ ಅಂತ. ವಿಷಮ ಅಂದ್ರೆ ಏನು? ಅದು ಬಿ ಸೇರಿದೆ ಅಲ್ಲಿ ಅಷ್ಟೇ ಹಿಂದ್ಗಡೆಗೆ. ಅದು ವಿಕೃತ ಆಗಿದೆ, ಅದು ವಿರುದ್ಧ ಆಗಿದೆ, ವ್ಯತ್ಯಾಸ ಬಂದಿದೆ, ಅದು ವಿಷಮ ಅಂತ. ಈ ಸ ಇದ್ದು ಶಾ ಆಯಿತು. ವ್ಯಾಕರಣದಲ್ಲಿ ಆ ಥರ ಆಗುತ್ತೆ. ಅವ್ರು ಹೇಳ್ತಾರೆ ನಿಮ್ಗೆ ಆಮೇಲೆ ಅದನ್ನ ಯಾಕೆ ಹಾಗಾಗತ್ತೆ ಅಂತ. ವಿ ಹಿಂದ್ಗಡೆ ಬಂದಿದೆಯಲ್ಲ, ಅದರಿಂದಾಗಿ ಸಾ ಹೋಗಿ ಶಾ ಆಗಿದೆ. ಆ್ಯಕ್ಚುಲಿ ಸಮನೇ ಆ ಸಮಶಬ್ದನೇ ಹಾಗಾಗಿರೋದು ನೋಡಿ. ಹಿಂದ್ಗಡೆ ವಿಕೃತ, ವಿರೋಧ, ವಿಷ ಇದೆಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಆ ಸಾ ಇದ್ದಿದ್ದು ಕೂಡ ವ್ಯತ್ಯಾಸ ಆಗಿಬಿಟ್ಟಿದೆ ನೋಡಿ. ಚೆನ್ನಾಗಿತ್ತು ಸಮಹ ಅಂದರೆ, ವ್ಯತ್ಯಾಸ ಆಗಿದೆ ನೋಡಿ ಅಂತ. ಸಮಹ ಅಂದರೆ ಏನು? ಯಾವ ವಿಷಯದಲ್ಲಿ? ಎಲ್ಲ ವಿಷಯಗಳಲ್ಲಿಯೂ ಯಾವ ವಿಷಯ ತಗೊಂಡ್ರು ವಿಷಮ ಅಲ್ಲ, ಸಮ ಅಂತ. ಅದು ರಾಮ ಅಂತ. ಯಾವುದನ್ನು ತಗೊಂಡ್ರು. ನೀವು ಯಾರು ಹೇಳಿದ್ರಿ
ಮನಸ್ಸು ಸಮವಾಗಿರ್ತಕ್ಕಂಥವನು ಅಂತ ನೀವು ಹೇಳಿದ್ರಿ. ಮನಸ್ಸು ಮಾತ್ರ ಅಂತಲ್ಲ, ಮನಸ್ಸು ಸಮ, ಮೈಯೂ ಸಮ, ಮಾತು ಸಮ, ನಡವಳಿಕೆ ಕೂಡ ಸಮ. ಯಾವುದನ್ನು ತಗೊಂಡ್ರು ಸಮ 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 ಸಮ. ಬ್ಯಾಲೆನ್ಸ್ಡ್. ಇಂಬ್ಯಾಲೆನ್ಸ್ ಇಲ್ಲ. ವಿಷಮ ಅಂದರೆ ಅದು ಇಂಬ್ಯಾಲೆನ್ಸ್ಡ್, ಸಮ ಅಂದರೆ ಬ್ಯಾಲೆನ್ಸ್ಡ್. ಬ್ಯಾಲೆನ್ಸ್ ಬೇಕೋ ಬೇಡವೋ? ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಬ್ಯಾಲೆನ್ಸ್ ಇಲ್ಲದೆ ಇದ್ದರೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಈಗ ಚಿಕ್ಕ ಮಗು ನೋಡಿ, ಶಿಶು ಇರುತ್ತಲ್ಲ, ಕಲಿಯುತ್ತೆ ಬ್ಯಾಲೆನ್ಸ್. ಅದು ಕೂತ್ಕೊಳ್ಬೇಕಾದ್ರೆ ಬಿದ್ದೋಗುತ್ತೆ ಮೊದಲು ಅಲ್ವಾ? ನೀವೆಲ್ಲ ಹಾಗಾಗಿದ್ದೀರಿ. ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಬ್ಯಾಲೆನ್ಸ್ ಬೇಕು ಅಂತ. ಈ ನಮಗೆ ತುಂಬ ಮಾಮೂಲಿ ಆಗಿಬಿಟ್ಟಿದೆ ಈಗ, ಅಭ್ಯಾಸ ಆಗಿದ್ದರಿಂದ. ನಿಜವಾಗಿ ಬ್ಯಾಲೆನ್ಸ್ ಬೇಕು ಅದಕ್ಕೆ. ವಯಸ್ಸಾದ್ಮೇಲೆ ಗೊತ್ತಾಗತ್ತೆ ಕೆಲವು ಸಾರಿ. ನೀವೀಗ ಯೋಗ ಮತ್ತೊಂದೆಲ್ಲ ಸರಿ ಮಾಡದೇ ಇದ್ದರೆ, ಜೀವನ ಸರಿ ಇಟ್ಕೊಳ್ಳದೇ ಇದ್ದರೆ, ವಯಸ್ಸಾದ್ಮೇಲೆ ಬ್ಯಾಲೆನ್ಸ್ ತಪ್ಪತ್ತೆ. ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಇದು ಅಂತ. ಈಗ ಬ್ಯಾಲೆನ್ಸ್ ಅಂದರೆ, ಉದಾಹರಣೆಗೆ ನಿಮ್ಗೆ ಹೇಳೋದು, ಪಟ್ಟಾಭಿಷೇಕ ನಿಶ್ಚಯ ಆಗಿದೆ ರಾಮನಿಗೆ. ಪಿತೃವಾಕ್ಯ ಬಂದಿದೆ, 14 ವರ್ಷ ವನವಾಸ, ರಾಜ್ಯ ಭರತನಿಗೆ ಅಂತ. ಈಗ ರಾಮನ ಮುಂದೆ ಪ್ರಶ್ನೆ ಇದೆ, ವನವಾಸವೋ ರಾಜ್ಯಭಾರವೋ ಅನ್ನೋ ಪ್ರಶ್ನೆ ಇದೆ. ಏನು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು ಅವನು. ಯಾಕೆಂದರೆ ರಾಜನಾಗಬೇಕು ಅಂತ ಮನಸ್ಸು ಮಾಡಿದರೆ ತಡೆಯೋರು ಯಾರೂ ಇಲ್ಲ, ಯಾರೂ ತಡೆಯೋರಿಲ್ಲ. ಯಾಕೆಂದರೆ ಇಡೀ ಅಯೋಧ್ಯೆ ಅವನ ಪರವಾಗಿದೆ, ಇಡೀ ಕೋಸಲ ರಾಜ್ಯವೇ ಅವನ ಪರವಾಗಿದೆ. ಮಂತ್ರಿಗಳು, ಸೇನಾಪತಿಗಳು, ಸೈನಿಕರು ಎಲ್ಲರೂ ಅವನ ಪರವಾಗಿದ್ದಾರೆ. ಎಲ್ಲಿವರೆಗೆ ಅಂದರೆ ರಾಜ ಕೂಡ, ದಶರಥ ಕೂಡ ಏನು ಹೇಳ್ತಾನೆ ರಾಮನಿಗೆ, ನನ್ನನ್ನು ಸೆರೆಗಟ್ಟಿ ರಾಜನಾಗು ನೀನು ಅಂತ. ಬೇರೆ ಆಪ್ಷನ್ ಇಲ್ಲ ದಶರಥನ ಕೈಯಲ್ಲಿ. ಕೊನೆಯಲ್ಲಿ ಅವನು ಹೇಳೋದೇನು ಅಂದರೆ, ಭವ ರಾಜ ನಿಗೃಹ್ಯ ಮಾಂ, ನನ್ನನ್ನು ನಿಗ್ರಹಿಸಿ, ನನ್ನನ್ನು ಸೆರೆಗೆ ತಳ್ಳಿ, ಔರಂಗಜೇಬ್ ಮಾಡಿದಾಗೆ ನೀನೇ ರಾಜ ಆಗು. ಅವನ ಕೈಲಿದೆ, ಮನಸ್ಸು ಮಾಡಿದರೆ ರಾಜ ಆಗ್ಬೋದು ರಾಮ. ದೊಡ್ಡ ಮಾತು ಏನೂ ಇಲ್ಲ. ಮುಂದೆ ವನವಾಸ ಸಂದರ್ಭದಲ್ಲಿ ಹೇಳ್ತಾನೆ, ಮನಸ್ಸು ಮಾಡಿದರೆ, ನನ್ನ ಧನುಸ್ಸನ್ನು ನಾನು ಎತ್ತಿದರೆ ಅಯೋಧ್ಯೆ ಏನೂ ಅಲ್ಲ ಅಂತ. ಅಯೋಧ್ಯೆ ಇಡೀ ಸೈನ್ಯ ಏನೂ ಅಲ್ಲ ಒಬ್ಬ ರಾಮನ ಮುಂದೆ. ಏನು ಆಯ್ಕೆ ಮಾಡ್ಕೋತಾನೆ ರಾಮ? ಯಾಕೆ? ರಾಜ್ಯ ದೊಡ್ಡದು, ರಾಜ್ಯಕ್ಕಿಂತ ಸತ್ಯ ದೊಡ್ಡದು, ರಾಜ್ಯಕ್ಕಿಂತ ಧರ್ಮ ದೊಡ್ಡದು. ತಂದೆ ಆಡಿದ ಮಾತು ಸತ್ಯ ಆಗಬೇಕು ಬೇಡವೋ? ಅಯೋಧ್ಯೆಯ ಚಕ್ರವರ್ತಿ ಆಡಿದ ಮಾತು, ಸೂರ್ಯವಂಶದ ಒಂದು ಸಂತಾನ ದಶರಥ ಅಂದರೆ, ಅವನು ಆಡಿದ ಮಾತು ಸತ್ಯ ಆಗಬೇಕು ಬೇಡವೋ? ಸತ್ಯಕ್ಕಾಗಿ ತಾನು ಮಾತು ಕೊಟ್ಟಿದ್ದ ಕೈಕೇಯಿಗೆ, ತಾನು ಮಾತು ಕೊಟ್ಟಿದ್ದಾನೆ, ನೀನು ಏನು ಹೇಳ್ತೀಯೋ ನಡೆಸ್ಕೊಡ್ತೇನೆ ಅದನ್ನು ಅಂತ ರಾಮ ಅಂತ. ಮಾತು ಸುಳ್ಳಾಗಬೇಕು, ಸತ್ಯ ಆಗಬೇಕು. ನಾನೇ ಸುಳ್ಳಾದ ಮೇಲೆ, ಅಂದರೆ ರಾಜ್ಯ ಆಳವನೇ ಸುಳ್ಳಾದ ಮೇಲೆ ಪ್ರಜೆಗಳು ಸತ್ಯ ಆಗ್ತಾರಾ? ಆಗ ವನವಾಸವನ್ನು ಆಯ್ಕೆ ಮಾಡ್ತಾನೆ ರಾಮ, ರಾಜ್ಯವನ್ನು ಬಿಟ್ಟು. ಏನಿದು? ಬ್ಯಾಲೆನ್ಸ್. ಇದೆರಡರಲ್ಲಿ ಇದು ಅಂತ. ಆ ಒಂದು ಮೆಂಟಲ್ ಬ್ಯಾಲೆನ್ಸ್ ಇಲ್ಲದೆ ಇದ್ದರೆ ಅದನ್ನು ಮಾಡೋಕ್ಕಾಗೋದಿಲ್ಲ. ಈಗ ನೀವು ಆಲೋಚನೆ ಮಾಡಿ, ಸಾಮಾನ್ಯವಾಗಿ ಯಾರಾದರೂ ಮಾಡ್ತಾಯಿದ್ರೆ ಆ ತರಹ ಏನು ಮಾಡ್ತಾಯಿದ್ರು ಹೇಳಿ? ಯಾರಾದರೂ ವಯಸ್ಸಾಗಿದೆ, ಅಪ್ಪನಿಗೆ ಬುದ್ಧಿ ಅಸ್ತವ್ಯಸ್ತ ಆಗಿದೆ, ಅರಳು ಮರಳು, ಕೂತ್ಕೊ ಮೂಲೆಯಲ್ಲಿ ಅಂತ ಅಂದ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಹೊತ್ತು ಕೂತ್ಕೋತಾಯಿದ್ರು ಅಲ್ವಾ? ಹಾಗೆ ಮಾಡಿದ್ನ ರಾಮ? ಮಾಡಿಲ್ಲ. ಹಾಗೆ ಅಪ್ಪನ ತಂದೆಯನ್ನು ದೂರಲೂ ಇಲ್ಲ, ಕೊನೆಯವರೆಗೂ ತಂದೆಯನ್ನು ದೂರಲೂ ಇಲ್ಲ, ಗೌರವ ಕಳ್ಕೊಳ್ಳಿಲ್ಲ. ಬ್ಯಾಲೆನ್ಸ್ ಇದು ಅಂತ. ಎಲ್ಲ ಕಡೆ ನಾವು ಇದನ್ನು ಕಾಣ್ತೇವೆ ಅಂತ. ಇಂದ್ರಜಿತ್ತು ಮಾಯವಾಗಿ ಬಾಣಗಳನ್ನು ಬಿಡ್ತಾ ಇರ್ತಾನೆ, ಆಕಾಶದಿಂದ ಎಲ್ಲಿಂದಲೋ ಬಾಣಗಳನ್ನು ಬಿಡ್ತಾ ಇರ್ತಾನೆ ಅದೃಶ್ಯನಾಗಿ. ಇಡೀ ಸೇನೆಗೆ ತೊಂದರೆ ಆಗ್ತಾ ಇರುತ್ತೆ, ರಾಮನಿಗೂ ತೊಂದರೆ ಆಗ್ತಾ ಇರುತ್ತೆ, ಲಕ್ಷ್ಮಣನಿಗೂ ತೊಂದರೆ ಆಗ್ತಾ ಇರುತ್ತೆ. ಲಕ್ಷ್ಮಣ ಹೇಳ್ತಾನೆ, ಕೋಪ ಬಂತು ಲಕ್ಷ್ಮಣನಿಗೆ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋಣ. ಇಂದ್ರಜಿತ್ತುವಿನ ವಧೆಯನ್ನು ಸಂಕಲ್ಪ ಮಾಡಿ ಬ್ರಹ್ಮಾಸ್ತ್ರವನ್ನು, ಎಲ್ಲ ರಾಕ್ಷಸರ ಆ ಬ್ರಹ್ಮಾಸ್ತ್ರದ ಪರಿಣಾಮಗಳೆಲ್ಲ ಹಾಗಿರುತ್ತೆ ಅಂತ, ಜಗತ್ತಿನ ಸರ್ವ ರಾಕ್ಷಸರ ಸಂಹಾರವನ್ನು ಸಂಕಲ್ಪ ಮಾಡಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಡೋಣ, ಇದೇ ಪರಿಹಾರ ಅಂತ. ರಾಮ ಹೇಳ್ತಾನೆ ಬೇಡ. ಯಾಕೆ ಬೇಡ ಅಂದರೆ, ಎಲ್ಲ ರಾಕ್ಷಸರು ತಪ್ಪಿತಸ್ಥರಲ್ಲ, ಯಾಕೆ ಎಲ್ಲರ ಮೇಲೂ ಪ್ರಯೋಗ ಮಾಡಬೇಕು? ಒಳ್ಳೆಯವರು ಇದ್ದಾರೆ. ನಮ್ಮ ಎದುರು ಯಾರು ಬಂದರೋ, ನಮ್ಮ ಮೇಲೆ ಯಾರು ಆಕ್ರಮಣ ಮಾಡ್ತಾರೋ ಅವರನ್ನು ಸಂಹಾರ ಮಾಡಬೇಕು ಹೊರತು ಆ ಸಂತತಿಯನ್ನೇ ನಾಶ ಮಾಡಬಾರ್ದು ನಾವು. ಏನಿದು?
ಬ್ಯಾಲೆನ್ಸ್ ಇದು ಅಂತ, ಮೆಂಟಲ್ ಬ್ಯಾಲೆನ್ಸ್ ಇದು. ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ. ಲಕ್ಷ್ಮಣ ಹೇಳಿದಾಗ ಮಾಡಿದರೆ ಎಲ್ಲ ರಾಕ್ಷಸರು ಹೋಗ್ಬಿಡ್ತಾರೆ, ಹೆಂಗಸರು ಮಕ್ಕಳು ಎಲ್ಲರೂ ಹೋಗ್ಬಿಡ್ತಾರೆ ರಾಕ್ಷಸರು, ಸಮಸ್ಯೆ ಪರಿಹಾರ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ರಾಮನಿಗದು ಬೇಡ. ಕಷ್ಟವಾದರೂ ತೊಂದರೆ ಇಲ್ಲ, ನಮಗೆ ತೊಂದರೆ ಆದರೂ ಕೂಡ ಪರವಾಗಿಲ್ಲ, ಆದರೆ ನಿರಪರಾಧಿಗಳನ್ನು ಕೊಲ್ಲಬಾರ್ದು. ಬ್ಯಾಲೆನ್ಸ್ ಅದು ಅಂತ. ಹಾಗಾಗಿ ಇಡೀ ರಾಮನ ಬದುಕಿನಲ್ಲಿ ಈ ಸಮತೆ ಇತ್ತು. ಅದೇ ಯೋಗ ಅಂದರೆ. ಸಮತ್ವಂ ಯೋಗ ಉಚ್ಯತೆ. ಕೃಷ್ಣ ಹೇಳಿದ ಮಾತು. ಯೋಗ ಅಂದರೆ ಏನು? ಸಮತ್ವ ಬರಬೇಕು, ವಿಷಮತ್ವ ಹೋಗಬೇಕು. ಮಕ್ಕಳೇ, ಕಾಯಿಲೆ ಅಂದರೆ ಅದು. ಕಾಯಿಲೆ ಅಂದರೆ ಏನು? ಇಂಬ್ಯಾಲೆನ್ಸ್. ನಮ್ಮ ದೇಹದ ಧಾತುಗಳಲ್ಲಿ ಇಂಬ್ಯಾಲೆನ್ಸ್ ಉಂಟಾದಾಗ ಅದನ್ನು ರೋಗ ಅಂತ ಕರೀತಾರೆ, ಆಯುರ್ವೇದದ ಭಾಷೆ ಅದು. ಸಾಮ್ಯ ಬಂದರೆ, ಧಾತುಗಳಲ್ಲಿ ಸಾಮ್ಯ ಬಂದರೆ ಅದು ಆರೋಗ್ಯ. ಧಾತುಗಳು ಅಂದರೆ ಈ ನಮ್ಮಲ್ಲಿ ನೋಡಿ, ರಕ್ತ ಇದೆ, ಮಾಂಸ ಇದೆ, ಮಜ್ಜೆ ಇದೆ, ಮೆದಸ್ಸಿದೆ, ಅಸ್ಥಿ ಇದೆ, 7 ಧಾತುಗಳಿದ್ದಾವೆ ನಮ್ಮ ಶರೀರದಲ್ಲಿ. ಇವುಗಳು ಪ್ರಪೋರ್ಷನೇಟ್ ಆಗಿರಬೇಕು, ಎಷ್ಟೆಷ್ಟು ಇರಬೇಕು ಅಷ್ಟು ಇರಬೇಕು. ಅದು ಸಮತ್ವ. ಅದು ಹಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ. ವ್ಯತ್ಯಾಸ ಆದರೆ ರಕ್ತ ಕಡಿಮೆ ಆಯಿತು, ರೋಗ. ಅದು ರಕ್ತಹೀನತೆ. ಹೆಚ್ಚಾಯಿತು, ರೋಗವೇ ಅದು. ಮನುಷ್ಯ ಬದುಕಲ್ಲ ಹೆಚ್ಚಾದರೂ ಕೂಡ ಅಂತ. ಯಾವುದು ಅದಾದರೆ ಪ್ರಮಾಣವನ್ನು ಮೀರಬಾರ್ದು. ಅದರಲ್ಲಿ ಒಂದು ಫೈನ್ ಟ್ಯೂನ್ ಮಾಡಿದ್ರೆ ಬರೋಂಥ ಒಂದು ಸಾಮ್ಯ ಇದೆಯಲ್ಲ, ಅಂದರೆ ಪಕ್ಕ ಎಷ್ಟು ಬೇಕೋ ಅಷ್ಟಿದೆ ಅಂತ, ಅದು ರಾಮ. ಹಾಗಿದ್ದಾಗ ಮನಸ್ಸು ಹೇಗೆ ಬೇಕೋ ಹಾಗಿರುತ್ತೆ. ಅಂದರೆ ಧಾತುಗಳು ಹೇಗಿದೆಯೋ, ಈ ಶರೀರ ಹೇಗಿದೆಯೋ ಮನಸ್ಸು ಕೂಡ ಹಾಗೇ ಇರುತ್ತೆ. ಮನಸ್ಸು ಹೇಗಿದೆಯೋ ಶರೀರ ಕೂಡ ಹಾಗೇ ಇರುತ್ತೆ. ಎಲ್ಲ ಒಂದಕ್ಕೊಂದು ಹಿಡಿದ ಕನ್ನಡಿ ಥರ. ಅದು ಒಂದು ಕಂಡೀಷನ್ ಬರಬೇಕು ನಮ್ಮ ದೇಹದಲ್ಲಿ. ಧರ್ಮ ಅಂತ ಕರೀತಾರೆ ಅದನ್ನು. ಎಷ್ಟೆಷ್ಟು ಇರಬೇಕು ಅಷ್ಟು ಇರಬೇಕು. ಇದ್ದಾಗ ಅಂಥ ಮನಸ್ಸು ಬರುತ್ತೆ. ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ಈ ದೇಹ ಧಾತುಗಳು ಎಷ್ಟೆಷ್ಟು ಇರಬೇಕು ಅಷ್ಟೇ ಇದ್ದರೆ ಅಲ್ಲೇ ಪರಮಾತ್ಮ ಸಾಕ್ಷಾತ್ಕಾರ ಆಗುತ್ತೆ ಅವನಿಗೆ. ಚೂರು ವ್ಯತ್ಯಾಸ ಇರೋದ್ರಿಂದ ನಮ್ಗೆ ಸಾಕ್ಷಾತ್ಕಾರ ಆಗ್ತಾ ಇಲ್ಲ. ಧಾತು ಪ್ರಸಾದ, ಧಾತು ಸಾಮ್ಯ ಅಂತ ಕರೀತಾರೆ ಅದನ್ನು. ಅದು ಬಂದುಬಿಟ್ರೆ ಪರಮಾತ್ಮ ಸಾಕ್ಷಾತ್ಕಾರ ಆಗುತ್ತೆ. ಈಗ ಏನಾಗಿದೆ ಅಂದರೆ, ನಾವು ತಿನ್ನೋದು ಮಾಡೋದು ಹೆಚ್ಚು ಕಡಿಮೆ ಆಗುತ್ತಲ್ಲ, ಆದರ್ಶವಾಗಿಲ್ಲ ನೋಡಿ. ಅದು ವ್ಯಾಯಾಮ, ತಿನ್ನೋದು ಮಾಡೋದು ಎಲ್ಲ ವ್ಯತ್ಯಾಸ ಇದೆ ನೋಡಿ. ಇದ್ರ ಪರಿಣಾಮವಾಗಿ ಸ್ವಲ್ಪ ವ್ಯತ್ಯಾಸಗಳಿದೆ ನಮ್ಮ ಧಾತುಗಳಲ್ಲಿ, ಸಾಕ್ಷಾತ್ಕಾರ ಆಗಲ್ಲ. ಧರ್ಮ ಅಂದರೆ ಅದು ಕಂಡೀಷನ್, ಪ್ರಪೋರ್ಷನೇಟ್ ಆಗಿರಬೇಕು. ಎಷ್ಟೆಷ್ಟು ಇರಬೇಕು ಅಷ್ಟು ಇರಬೇಕು. ಅಷ್ಟಿದ್ದರೆ ಉಳಿದಿದ್ದೆಲ್ಲ ತಾನೇ ಸರಿಯಾಗತ್ತೆ ಅಂತ. ರಾಮನಿಗೆ ಹೇಗಿತ್ತು ಅಂದರೆ, ಈ ಧಾತುಗಳೆಲ್ಲ ಸಮವಾಗಿದ್ವು, ಎಷ್ಟೆಷ್ಟು ಇರಬೇಕು ಅಷ್ಟಿದ್ವು. ಹಾಗೆ ಮನಸ್ಸು ಕೂಡ ಹಾಗೆ ಸಮವಾಗಿತ್ತು. ಸಮವಾಗಿರೋದಂದ್ರೇನು? 3 ಗುಣಗಳಿದೆಯಲ್ಲ, ಸತ್ವಗುಣ, ರಜೋಗುಣ, ತಮಗುಣ. ಅವು ಎಷ್ಟೆಷ್ಟು ಇರಬೇಕು ಅಷ್ಟು ಇರಬೇಕು. ಸತ್ವ ಹೆಚ್ಚು, ಅದರ ಕೆಳಗೆ ರಜಸ್ಸು, ಅದರ ಕೆಳಗೆ ತಮಸ್ಸು. ಸತ್ವದ ಆಳ್ವಿಕೆ, ರಜಸ್ಸು ತಮಸ್ಸು ಅದು ಹೇಳ್ದಾಗಿರಬೇಕು. ಈ ತರಹ ಇದ್ದರೆ ಇದನ್ನು ಸಾಮ್ಯ ಅಂತ ಕರೀತಾರೆ ಅಂತ. ಗುಣಗಳಲ್ಲಿ ಸಾಮ್ಯ, ಧಾತುಗಳಲ್ಲಿ ಸಾಮ್ಯ, ದೋಷಗಳಲ್ಲಿ ಸಾಮ್ಯ. ವಾತ ಪಿತ್ತ ಕಫ ಇದೆಯಲ್ಲ, ಸಾಮ್ಯ. ಎಷ್ಟೆಷ್ಟು ಇರಬೇಕು ಅಷ್ಟು ಇರಬೇಕು. ಇದೆಲ್ಲ ಇದ್ದಾಗ ಸಮಃ. ಇಲ್ಲದೆ ಇದ್ದರೆ ವಿಷಮಃ. ಸಮಃ ವಿಷಮಃ. ರಾವಣ ವಿಷಮ, ಅದು ವಿಷಮ. ಅದು ತಲೆ ಒಂದಿದ್ರೆ ಸಾಕೋ ಸಾಲದವು. ನೀವು ಹೇಳಿ, ತಲೆ ಹೊತ್ತಿದ್ರೆ ವಿಷಮ. ಅದು ಹೊತ್ತಿದ್ರೆ ಅನುಕೂಲ ಆಗುತ್ತೋ ಪ್ರತಿಕೂಲ ಆಗುತ್ತೋ ಹೇಳಿ? ಇವಾಗ ನಿಮ್ಗೆ ಹೇಳೋದ್ರೊಳಗಡೆ 10 ತಲೆ ಕೊಟ್ಟರೆ ನಿಮಗೆ ಈ ಬಾಗಿಲು ದಾಟೋಕ್ಕಾಗಲ್ಲ. ನಿಮಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಹೀಗೆ ಹೋಗ್ಬೇಕಾಗತ್ತೆ ಹೊರಗಡೆ. ಆಮೇಲೆ ಬೇರೆ ಸಮಸ್ಯೆಗಳು ಇದೆ. ರಾತ್ರಿ ಮಲ್ಕೊಂಡ್ರೆ ಮಗ್ಲಾಗೋಕ್ಕಾಗಲ್ಲ. ಮಗ್ಲಾದರೆ ಒಂಥರ ವಿಚಿತ್ರ ಆಗಿಬಿಡುತ್ತೆ. ಅದು ಕಂಬ ಕೊಟ್ಟಾಗಿಬಿಡುತ್ತೆ ಅಲ್ವಾ? ಯಾಕೆ ಹೇಳಿದ್ರು ಇದನ್ನಂದರೆ, ಹೆಚ್ಚಿದ್ದಂತೆ ಒಳ್ಳೇದು ಅಂತಿಲ್ಲ ಅಂತ. ಜಾಸ್ತಿ ಬೇಕು ಅಂತ ಮನುಷ್ಯ ಆಸೆ ಪಡ್ತಾನೆ. ಜಾಸ್ತಿ ಇದ್ದಂತೆಲ್ಲ ಒಳ್ಳೇದು ಅಂತ ಏನಿಲ್ಲ. 20 ಕೈ ಅಂದರೆ ಕಷ್ಟ ಆಗುತ್ತೆ, 2 ಕೈಯೇ ಸುಖ ಅಲ್ವಾ? 1000 ಕಾಲಿದ್ದರೆ ಇರುತ್ತಲ್ಲ, ಶತಪದಿ ಸಹಸ್ರಪದಿ ಎಲ್ಲ ಇರುತ್ತಲ್ಲ,
1000 ಕಾಲಿಂದ ಬೇಗ ಹೋಗೋಕ್ಕಾಗಲ್ಲ, ಅದಕ್ಕೆ ಮೆಲ್ಲ ಹೋಗೋದು ಅದು. ಯಾಕೆಂದರೆ ಎಲ್ಲ ಕಾಲು ಲೆಕ್ಕ ಹಾಕಿ ಒಂದಾದ್ಮೇಲೆ ಇಡಬೇಕಲ್ಲ ಅದು, ಅಷ್ಟು ಕಾಲು ಸೇರ್ಕೊಂಡಿದೆ ಅಲ್ಲಿ ಅಂತ. ಹಾಗಾಗಿ ಹೆಚ್ಚು ಒಂದಲ್ಲ ಒಳ್ಳೆಯದು ಅಂತ ಅನ್ನೋ ಥರ ಏನೂ ಇಲ್ಲ. ನೀವು ಊಟ ಮಾಡಬೇಕಾದ್ರೂ ಕೂಡ ಹಾಗೆ, ಜಾಸ್ತಿ ಊಟ ಮಾಡಿದಷ್ಟು ಒಳ್ಳೆಯದು ಅಂತಿಲ್ಲ, ತೊಂದರೆ ಆಗುತ್ತೆ. ದೇಹದ ಮಿತಿಯನ್ನು ಮೀರಿ ಅದಕ್ಕಿಂತ ಜಾಸ್ತಿ ಆಹಾರ ಸೇವನೆ ಮಾಡಿದರೆ ಅದು ನಮಗೆ ಕೇಡು ಮಾಡುತ್ತೆ ಹೊರತು ಒಳ್ಳೇದು ಮಾಡಲ್ಲ. ಎಷ್ಟು ಬೇಕೋ ಅಷ್ಟಿದ್ದರೆ ಒಳ್ಳೆಯದು. ಕಡಿಮೆನೂ ಆಗಬಾರ್ದು, ಹೆಚ್ಚು ಆಗಬಾರ್ದು. ನಿಮ್ಗೆ ಲೆಕ್ಕ ಹಿಡಿದ್ವಲ್ವಾ ಎಷ್ಟು ಇರಬೇಕು ಅಂತ, ಎಷ್ಟು ಊಟ ಮಾಡಬೇಕು ಅಂತ ಹೇಳಿ. ಎಷ್ಟು ನೆನಪಿದೆಯಾ? ಸಾಮಾನ್ಯವಾಗಿ ಈ ಮಾತನ್ನು ಹೇಳ್ತಾರೆ, ಹೊಟ್ಟೆಯ ಅರ್ಧ ಭಾಗ ಘನಾಹಾರ, ಕಾಲು ಭಾಗ ದ್ರವಾಹಾರ, ಕಾಲು ಭಾಗ ಬಿಡಬೇಕು. ಇದು ಊಟ ಮಾಡಬೇಕಾಗಿರೋ ಕ್ರಮ ಅಂತ. ಅರ್ಧ ಘನಾಹಾರ, ಕಾಲು ದ್ರವಾಹಾರ, ಅಂದರೆ ನಾವು ಎಷ್ಟು ಘನಾಹಾರ ಸೇವಿಸ್ತೀವೋ ಅದರ ಅರ್ಧದಷ್ಟು ನಾವು ದ್ರವಾಹಾರ ಸೇವಿಸಬೇಕು. ಗಾಳಿಗೆ ಉಳಿದಿದ್ದು ಅಂತ. ಪೃಥಿವಿ ಗಟ್ಟಿ ಇದ್ದರೆ ಪೃಥಿವಿ ಅದು, ದ್ರವರೂಪ ಜಲ, ಉಳಿದಿದ್ದು ಗಾಳಿ. ಮೂರಕ್ಕೂ ಅವಕಾಶ ಬೇಕು. ಗಾಳಿಗೂ ಜಾಗ ಇಲ್ಲದೆ ಇರೋ ಥರ ಭರ್ತಿ ಮಾಡಿದರೆ ಫುಲ್ ಎಲ್ಲಿವರೆಗೆ ಅಂದರೆ ಇಲ್ಲಿವರೆಗೆ ಅಂತ, ಅದು ಒಳ್ಳೆಯದಾಗಲ್ಲ, ಅದು ಕೆಟ್ಟದಾಗತ್ತೆ ಅದು ಅಂತ. ಈಗ ನೀವು ರುಬ್ಬೋದು ಅಂತ ಹೇಳ್ತಾವಲ್ಲ, ರುಬ್ಬೋದು ಅಂತ ಗೊತ್ತಾಗತ್ತಲ್ಲ ನಿಮಗೆ, ಬೇರೆ ಬೇರೆ ಭಾಷೆಯಲ್ಲಿ ಶಬ್ದ ಹೇಳ್ತಾರೆ ಅದಕ್ಕೆ. ಈ ರುಬ್ಬುವಾಗ ಜಾಸ್ತಿ ನೀವು ಹಾಕ್ಕೊಂಡ್ರೆ ಅದನ್ನು, ಅಕ್ಕಿನಾಗಲಿ ಅಥವಾ ಏನು ರುಬ್ತಿರೋ ಅದು ಜಾಸ್ತಿ ಹಾಕ್ಕೊಂಡ್ರೆ ಏನು ರುಬ್ಬಕ್ಕಾಗಲ್ಲ, ತುಂಬ ಕಡಿಮೆ ಹಾಕ್ಕೊಂಡ್ರೂ ಆಗಲ್ಲ ಅಲ್ವಾ? ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ರುಬ್ಬೋದು ಚೆನ್ನಾಗಿ. ಹಾಗೆ ಒಳಗೆ ರುಬ್ಬೋ ವ್ಯವಸ್ಥೆ ಇದೆ, ಒಂದು ಜೀರ್ಣ ಮಾಡೋ ವ್ಯವಸ್ಥೆ ಇದೆ. ನೀವು ಭರ್ತಿ ಮಾಡಿಬಿಟ್ರೆ ಅದಕ್ಕೆ ಮಾಡೋಕ್ಕಾಗಲ್ಲ ಕೆಲಸನ. ತುಂಬ ಕಡಿಮೆ ಇದ್ರೂ ಕೂಡ ಆಗಲ್ಲ, ಎಷ್ಟು ಬೇಕೋ ಅಷ್ಟು. ನೀರು ಹಾಗೆ, ನೀವೆಲ್ಲ ನೀವು ರುಬ್ಬಿದ್ರಲ್ಲೂ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ. ನೀವು ಇಲ್ಲಿದ್ರೆ ಮಾಡ್ಬೇಕು, ನಿಮ್ಮ ಜೀವನದಲ್ಲಿ ಮುಂದೆ ಅದನ್ನ ಮಾಡೋದು ಚೆನ್ನಾಗಿರುತ್ತೆ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಗಲ್ಲ, ತುಂಬ ಕಡಿಮೆ ಹಾಕ್ಕೊಂಡ್ರೂ ಆಗಲ್ಲ, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೀರು ಕುಡಿಯೋದು ಕೂಡ ಹಾಗೆ, ಜಾಸ್ತಿ ಕುಡಿದ್ರೆ ಒಳ್ಳೆಯದಲ್ಲ, ತುಂಬ ಕಡಿಮೆ ಕುಡಿದ್ರೆ ಒಳ್ಳೆಯದಲ್ಲ, ಎಷ್ಟು ಬೇಕೋ ಅಷ್ಟು. ಅದೇ ಸಮ ಅಂದರೆ ಎಷ್ಟು ಬೇಕೋ ಅಷ್ಟು. ಪ್ರತಿಯೊಂದು ವಿಷಯವೂ ಕೂಡ ಎಷ್ಟಿರಬೇಕೋ ಅಷ್ಟು, ಹೆಚ್ಚಲ್ಲ ಕಡಿಮೆ ಅಲ್ಲ. ಹೆಚ್ಚಾದರೆ ವಿಷಮ, ಕಡಿಮೆ ಆದರೂ ಕೂಡ ವಿಷಮ ಅದು ಅಂತ. ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಸ್ನಾನ ಮಾಡ್ತೀರಿ ನೀವು, ನೀರು ಬಿಸಿ ಮಾಡ್ಕೋತೀರಿ ಇಲ್ವಾ? ಕುದಿ ವಿಷಮ ಅದು ಅಂತ. ತಣ್ಣಗೆ ಸಮ ಅಂದರೆ ಏನು? ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡ್ಕೊಳ್ಳೋದು ಅಂತ. ಪ್ರತಿಯೊಂದು ವಿಷಯ ಕೂಡ ಹಾಗೆ ಅಂತೆ. ಖಾರ ತಿನ್ನಬೇಕು, ಖಾರನೇ ತಿನ್ನೋದಲ್ಲ ಅಂತ. ಅನ್ನದ ಬದಲು, ಚಪಾತಿ ಬದಲು ಬರೀ ಮೆಣಸಿನ್ಕಾಯಿನ ಹಾಕ್ಕೊಂಡು ತಿಂತ ಬರೋದು ಅಂತ ಮಾಡ್ಬೋದು. ಹಾಗೆ ಹೆಚ್ಚಾಗಬಾರ್ದು, ಕಡಿಮೆನೂ ಆಗಬಾರ್ದು, ಎಷ್ಟು ಬೇಕೋ ಅಷ್ಟು ಅಂತ. ಪ್ರತಿ ಒಂದು ವಿಷಯ ಕೂಡ ಹಾಗೆ ಅಂತ. ಒಳ್ಳೆಯದು ಕೂಡ ಹಾಗೆ. ಹಾಲು ಒಳ್ಳೆಯದು ಕೆಟ್ಟದ್ದು? ಹಾಲು ಒಳ್ಳೆಯದು, ಹೆಚ್ಚಾದರೆ ಕೆಟ್ಟದ್ದು ಅಂತ. ಅದೇ ಹೇಳಿಕೊಟ್ಟಿದ್ದು ನಾವು ಅಂತ. ಹಾಲು ಇಷ್ಟು ಒಳ್ಳೆಯ ವಸ್ತು, ಅಮೃತ ಅದು ಹಾಲು ಅಂದರೆ. ಆದರೆ ಇಡೀ ದಿನ ಅದನ್ನೇ ಕುಡಿತಾ ಇದ್ದರೆ, ಬೇರೆ ಏನೂ ಮಾಡಿದ್ದೇನೆ ಜಾಸ್ತಿ ಕುಡಿದ್ರೆ ಒಳ್ಳೆಯದಲ್ಲ, ತೊಂದರೆ ಮಾಡುತ್ತೆ ಅದು. ತೊಂದರೆ ಹಾಲು ಮಾಡಿದ್ದಲ್ಲ, ನಾವು ಮಾಡ್ಕೊಂಡಿದ್ದು. ಹಾಗಾಗಿ ನಮಗೆ ಬ್ಯಾಲೆನ್ಸ್ ಬೇಕು. ಎಷ್ಟು ಪ್ರತಿ ಒಂದು ವಿಷಯದಲ್ಲೂ ಕೂಡ ಇಷ್ಟು ಸಾಕು, ಇಷ್ಟು ಬೇಕು ಅನ್ನೋದು ಇರಬೇಕಾಗತ್ತೆ. ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ನೋಡಿ ಹಾಕ್ತೀವಿ ನೋಡಿ, ಎಷ್ಟೆಷ್ಟು ಬೇಕೋ ಅಷ್ಟು ಅಂತ. ಅದು ಬ್ಯಾಲೆನ್ಸ್, ಅದು ಅದೇ ಸಮ ಅಂದರೆ ಅಂತ. ಜೀವನದಲ್ಲಿ ಇದು ಇರಬೇಕಾಗತ್ತೆ. ರಾಮನಿಂದ ನಾವು ಕಲಿಬೇಕಾಗಿರೋಂಥ ಪಾಠ ಅದು ಅಂತ. ಯಾವುದು ಅಂದರೆ ಸಮತ್ವ. ಹರೇ ರಾಮ.